पादाचार्येभ्यो नमः। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಸರ್ವ ಸಮರ್ಪಣ ಗದ್ಯವನ್ನು ಈಗಾಗಲೇ ಒಂದು ಭಾಗ ನಾವು ಮಾಡಿದ್ವಿ. ಅದನ್ನು ಇವತ್ತು ಅದರ ಮುಂದುವರಿದ ಭಾಗವನ್ನು ನಾವು ಅದನ್ನು ಮಾಡ್ತಾ ಇದ್ದೇನೆ. ಪ್ರಾದೇಶ ಮಾತ್ರ ಹೃದಯಾತ್ಮಕ ಪ್ರಾದೇಶ ಪರಿಮಿತ ಸ್ಥಾನೇಶಾತ್ಮಕ ಎಂಬುದಾಗಿ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಾದೇಶ ಮತ್ತು ಪ್ರಾದೇಶ ಪರಿಮಿತ ಸ್ಥಾನೇಶ ಇತ್ಯಾದಿಗಳ ಅರ್ಥವನ್ನು ನಾವು ಸರಿಯಾಗಿ ಮನನ ಮಾಡಿಕೊಂಡ್ರೆ ಮಾತ್ರ ಈ ಭಾಗ ನಮಗೆ ಸ್ಪಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಪ್ರಾದೇಶ ಅಂದರೆ ಏನು, ಹೃದಯಾತ್ಮಕ ಅಂದರೆ ಏನು ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಪ್ರಾದೇಶ ಎಂಬ ಶಬ್ದಕ್ಕೆ ಇದು ಒಂದು ಸಂಸ್ಕೃತದಲ್ಲಿ ಒಂದು ಪಾರಿಭಾಷಿಕ ಪದ. ಇದು ನಾವೇನು ಮಾಡ್ತೀವಿ, ಹೀಗೆ ನಾವು ತೋರಿಸ್ತೇವೆ, ನಾವು ಅರ್ಧಚಂದ್ರ ಹೀಗೆ ತೋರಿಸ್ತೇವೆ. ಈ ಒಂದು ತುದಿಯಿಂದ ಈ ಒಂದು ತುದಿಯಲ್ಲಿ ಹೀಗೆ ಅಗಲ ಮಾಡಿದಾಗ ಇದಕ್ಕೆ ಪ್ರಾದೇಶ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಪ್ರಾದೇಶ ಅಂದರೆ ಚೋಟುದ್ದ ಅಂತ ಕರೀತಾರೆ. ಇದನ್ನು ಚೋಟುದ್ದ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಹೆಬ್ಬೆಟ್ಟಿನ ತುದಿಯಿಂದ ಹಿಡಿದು ತೋರು ಬೆರಳಿನ ತುದಿ ಏನಿದೆ ತರ್ಜನಿ, ಅಲ್ಲಿಯೂ ಇರತಕ್ಕಂಥ ಒಂದು ಪ್ರದೇಶ ಇದಲ್ಲ, ಅದಕ್ಕೆ ಪ್ರಾದೇಶ ಅಂತ ಹೇಳ್ತಾರೆ. ಇಂತಹ ಅಳತೆ ಉಳ್ಳ ಅಂತ ಅರ್ಥ ಬಂತು. ಅಂದರೆ ಇಷ್ಟು ಉದ್ದದ ಎಂಬ ಅರ್ಥದಲ್ಲಿ ಅಲ್ಲಿ ಮಾತ್ರ ಎಂಬ ಪದ ಬಂದಿದೆ. ಇಷ್ಟು ಉದ್ದವುಳ್ಳ ಎಂಬ ಅರ್ಥದಲ್ಲಿ ಮಾತ್ರಚ್ ಪ್ರತ್ಯಯ ಬಂದಿದೆ. ಅದು ಹಾಗೆ ಪ್ರಾದೇಶ ಮಾತ್ರ ಅಂದರೆ ಅರ್ಥ ಏನು? ಈಗ ನಮ್ಮ ನಾಭಿ ಮೇಲಿಂದ ಹೃದಯಕ್ಕೆ ಇಟ್ಕೊಂಡಾಗ ಸರಿಯಾಗಿ ಒಂದು ಗೇಣು ಉದ್ದ ಆಗುತ್ತೆ. ಅದು ಈ ನಾಭಿಯಿಂದ ಮೇಲೇ ನಮ್ಮ ಹೃದಯ ಎಂಬತಕ್ಕಂಥದ್ದು ಇರೋದು. ನಾಭಿಯ ಮೇಲೆ ಹೃದಯ ಎಂಬತಕ್ಕಂಥದ್ದು ಇರೋದು. ನಾಭ್ಯ ಆಸೀತ್ ಅಂತರಿಕ್ಷಂ, ಆ ಪರಮಾತ್ಮನ ನಾಭಿಯಿಂದ ಅಂತರಿಕ್ಷ ಹುಡ್ತು ಅಂತ ಹೇಳ್ತಾರೆ. ಈ ನಾಭಿ ಏನಿದೆ ಅಲ್ಲಿಂದ ಒಂದು ಗೇಣು ನಾವು ತೆಗೆದುಕೊಂಡಾಗ ಅದು ಪ್ರಾದೇಶ ಮಾತ್ರ ಅಂತ ಅದನ್ನು ಕರೀತಾರೆ. ಅಲ್ಲಿ ನಮಗೆ ನಮ್ಮ ಸ್ಥೂಲ ದೇಹದ ಒಳಗೆ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಾದೇಶ ತಾಲ ಗೋಕರಣ ತರ್ಜನ್ಯಾದಿಯುತೇ ತತೆ ಎಂಬುದಾಗಿ ಹೇಳ್ತಾರೆ. ಅಮರದಲ್ಲಿ ಕೂಡ ಈ ಮಾತನ್ನು ಹೇಳ್ತಾರೆ. ಹಾಗೆ ಪ್ರಾದೇಶ ಮಾತ್ರ ಅಂದರೆ ನಾಭಿಯಿಂದ ಹಿಡಿದು ಒಂದು ಚೋಟುದ್ದ ಎತ್ತರದಲ್ಲಿರತಕ್ಕಂಥ ಅಥವಾ ದೂರದಲ್ಲಿರತಕ್ಕಂಥ ಅಂತ ಅರ್ಥ ಬಂತು. ಯಾವುದು? ನಾಭಿ. ನಮ್ಮ ನಾಭಿ ಎಂಬತಕ್ಕಂಥದ್ರ ಮೇಲೇ ಹೃದಯ ಇರುವುದು ಎಂಬುದಾಗಿ ನಾರಾಯಣ ಪನ್ನ ಎಂಬತಕ್ಕಂಥ ಒಂದು ಇದರಲ್ಲಿ ಹೇಳ್ತಾರೆ. ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯಧೋಮುಖಂ ಅಧೋ ನಿಷ್ಠ್ಯಾವಿತಸ್ಥ್ಯಾಂತೆ ನಾಭ್ಯಾಂ ಉಪರಿ ತಿಷ್ಠತಿ. ನಾಭ್ಯಾಂ ಉಪರಿ ಒಂದು ವಿತಸ್ತಿ ತಿಷ್ಠತಿ. ವಿತಸ್ತಿ ಅಂದರೆ ಇದಕ್ಕೆ ಹೆಸರು. ಇಲ್ಲಿಂದ ಇಲ್ಲಿವರೆಗೆ ಒಂದು ವಿತಸ್ತಿ ಅಂತ ಹೇಳ್ತಾರೆ. ಚೋಟುದ್ದ ಅಂದರೆ ಇದಕ್ಕೆ ಹೆಸರು. ಅದರ ಮೇಲೆ ಹೃದಯ ಎಂಬತಕ್ಕಂಥದ್ದಿದೆ. ಅದು ಹೃದಯಂಚಾಪ್ಯಧೋಮುಖಂ. ಆ ಹೃದಯ ಎಂಬತಕ್ಕಂಥದ್ದು ಕಮಲದ ಮೊಗ್ಗು, ಹೀಗೆ ಮೊಗ್ಗಾಗಿ ಇದಂಥದ್ದು ಹಿಂಗಿದೆ. ನಾವು ಓಂ 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 ಅಂತ ನಾವು ಮಂತ್ರ ಹೇಳಿದಾಗ ಆ ಕಮಲ ಇತ್ತಲ್ಲ, ಅದು ಜ್ಞಾನಾರ್ಕ ಸೂರ್ಯ ಅಂತ ಹೇಳ್ತಾರೆ. ಓಂ ಓಂ ಎಂಬತಕ್ಕಂಥ ಜ್ಞಾನದಿಂದ, ಜ್ಞಾನವೇ ಒಂದು ಅರ್ಕ. ಅರ್ಕ ಅಂದರೆ ಸೂರ್ಯ. ಸೂರ್ಯ ಏನಿದ್ದಾನೆ ಅವನು ಬಂದಾಗ ಕಮಲಗಳು ಅರಳುವಂತೆ ನಮ್ಮ ಅಧೋಮುಖವಾಗಿ ಹಿಂಗೆ ಬಗ್ಗಿರತಕ್ಕಂಥ ಹೃದಯ ಕಮಲ ಇದಲ್ಲ, ಅದು ಜ್ಞಾನಾರ್ಕದಿಂದ ಅದು ಅರಳತ್ತೆ ಅಂತ ನಾವು ಭಾವನೆ ಮಾಡ್ಕೋಬೇಕು ನಾವು. ಹಾಗೆ ಹೃದಯಂಚ ಪ್ಯಧೋಮುಖಂ ಅಂತಹ ಅದು ಪದ್ಮಕೋಶ ಪ್ರತೀಕಾಶಂ, ಪದ್ಮದ ಕೋಶದಂತೆ ಮುಗ್ಗಿನಂತೆ ಪ್ರತೀಕಾಶವಾಗಿದೆ ಅಂತಹ ಒಂದು ಹೃದಯ ಇದೆ, ಅದು ಅಧೋಮುಖವಾಗಿದೆ ಅಂತ ನಾವು ವೇದ್ಯಗಳನ್ನು ಕೇಳ್ತಾ ಇದ್ದೇವೆ. ನಾಭ್ಯಾಂ ಉಪರಿ ತಿಷ್ಠತೆ. ವಿತಸ್ತಿ ಒಂದು ಗೇಣೆ ಏನಿದೆ ಅದರ ಮೇಲೆ ಹೃದಯ ಇದೆ, ಅದು ಅಧೋಮುಖವಾಗಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರಾದೇಶ ಎಂಬ ಅರ್ಥವನ್ನು ನಾನು ತಗೋಬೇಕಲ್ಲಿ. ಇದೆಲ್ಲಿ ಇದು ಅಂದರೆ ನಮ್ಮ ಸ್ಥೂಲ ದೇಹ ಇದಲ್ಲ, ಅದು ತೊಗೊತಾ ಇರೋದು. ಹೃದಯ ಎಂಬ ಪದವನ್ನು ಹಾಕಿದ್ದೀವಿ. ಪ್ರಾದೇಶ ಮಾತ್ರ ಹೃದಯಾತ್ಮಕ ಅಂತ ಹಾಕಿದ್ದು ಕೂಡ ಅದೇ. ಅಂದರೆ ನಮ್ಮ ಹೃದಯ ಎಂಬತಕ್ಕಂಥದ್ದು ನಾಭಿಯಿಂದ ಸುಮಾರು ಚೋಟುದ್ದ ಎತ್ತರದಲ್ಲಿದೆ, ದೂರದಲ್ಲಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪ್ರಾದೇಶ ಮಾತ್ರ ಹೃದಯಾತ್ಮಕ ಅಂತ ಕರೆದರು. ಇನ್ನು ಆ ಸ್ಥೂಲ ದೇಹದ ಹೃದಯ ಇದಲ್ಲ, ಅದು ನಮ್ಮ ಹೆಬ್ಬೆಟ್ಟಿನ ಗಾತ್ರ ಇರತಕ್ಕಂಥದ್ದಾಗಿದೆ. ಅದು ಕಠೋಪನಿಷತ್ತಲ್ಲಿ ಹೇಳುವಾಗ ದೇಹಾಂಗುಷ್ಟ ಮಿತೋ ದೇಹೇ, ದೇಹ ಅಂಗುಷ್ಟ ಮಿತೋ ದೇಹೇ,
ನಮ್ಮ ಸ್ಥೂಲ ದೇಹದಲ್ಲಿ ನಮ್ಮ ಹೃದಯ ಎಂಬತಕ್ಕಂಥದ್ದು ಎಷ್ಟಿದೆ? ದೇಹ ಅಂಗುಷ್ಟ ಮಿತೋ ದೇಹ. ದೇಹದ ಈ ಸ್ಥೂಲ ದೇಹದ ಅಂಗುಷ್ಟದಷ್ಟು ನಮ್ಮ ಹೃದಯ ಇದೆ, ಅಷ್ಟು ಪರಿಮಾಣದಲ್ಲಿ ಇರುತ್ತೆ ಅದು. ಅಂತಹ ಒಂದು ಸ್ಥೂಲ ದೇಹ ಏನಿದೆ ಹೃದಯಾತ್ಮಕ. ಆಮೇಲೆ ಹೃದಯ ಕಮಲ ಎಂಬತಕ್ಕಂಥದ್ದೇನಿದೆ ಅದು ನಮ್ಮ ದೇಹದ ಬಲಗೈಯ ಹೆಬ್ಬೆಟ್ಟಿನ ಗಾತ್ರಷ್ಟಿರುತ್ತೆ ಅಂತ ಅರ್ಥ ಆಯ್ತಿದು. ಅಲ್ಲಿ ಪ್ರಾದೇಶ ಎಂಬ ಶಬ್ದದಿಂದ ನಾವು ಇಲ್ಲಿ ಲಕ್ಷಣಾವೃತ್ತಿ ಇಟ್ಕೊಂಡು ನಾವು ಹೆಬ್ಬೆಟ್ಟು ಅಂತ ಅರ್ಥ ಮಾಡ್ತೀವಿ. ಹೆಬ್ಬೆಟ್ಟು ಗಾತ್ರದ್ದು ಇಲ್ಲಿ ಅಂತ ತಗೋಬೇಕಿಲ್ಲಿ. ಹಾಗಾದರೆ ಪ್ರಾದೇಶ ಪರಿಮಿತ ಅಂದರೆ ಹೆಬ್ಬೆಟ್ಟು ಗಾತ್ರದಷ್ಟು ಇರುವ ಎಂಬ ಲಕ್ಷಣ ಅದು. ವಸ್ತುತಃ ಪ್ರಾದೇಶ ಅಂದರೆ ಇಷ್ಟು ಅಂತ ಹೇಳಿದೆ, ಚೋಟುದ್ದ ಅಂತ, ಅಷ್ಟಿಲ್ಲ ಹೃದಯ. ನಮ್ಮ ಸ್ಥೂಲ ದೇಹದಲ್ಲಿ ಇಷ್ಟುದ್ದ, ಈ ಬುಡದಿಂದ ತುದಿವರೆಗೆ ಇರುತ್ತೆ ಅಷ್ಟೇ. ಅದು ಅರ್ಥವಾಗ್ತಾ ಇದೆ. ಆದರೆ ಸ್ಥೂಲ ದೇಹದ ಹೃದಯದ ಅಳತೆಯನ್ನು ಈ ಗದ್ಯದಲ್ಲಿ ಪ್ರಾದೇಶ ಪರಿಮಿತ ಅಂತ ಹೇಳಿದ್ದಾರೆ. ಅಂದರೆ ಹೆಬ್ಬೆಟ್ಟಿನಷ್ಟು ಅಳತೆ ಉಳ್ಳದ್ದು ಅಂತ ಅರ್ಥ ಆಗಿದೆ. ಈ ಹೃದಯದ ಒಳಭಾಗವೇ ಪ್ರಾದೇಶ ಪರಿಮಿತವಾದ ಸ್ಥಾನ. ಈ ಸ್ಥೂಲ ದೇಹದ ಹೃದಯದ ಒಳಭಾಗ ಏನಿದೆ ಅದನ್ನು ಆವರಿಸಿಕೊಂಡು ಪ್ರಾದೇಶ ನಾಮಕ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ ಜೀವಾನಾಂ ಸ್ಥಾನಮುದ್ದಿಷ್ಟಂ ಸರ್ವದೈವ ಸದಾತನಃ ಅಥವಾ ಸನಾತನಃ ಅಂತ ಹೇಳ್ತಾರೆ. ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಅಂಗುಷ್ಟ ಪರಿಮಿತವಾದ ಹೃದಯ ಇದೆ, ಅದರ ಒಳಗಡೆ ಸರ್ವಶಃ ವ್ಯಾಪಿ ಅಂದರೆ ಒಂದು ಸ್ವಲ್ಪ ಜಾಗವನ್ನು ಬಿಡದೆ ಆ ಪರಮಾತ್ಮ ತುಂಬಿಟ್ಕೊಂಡಿದ್ದಾನೆ ಆ ಹೃದಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಅಲ್ಲಿ ಹೇಳುವಾಗ ಆ ಪರಮಾತ್ಮ ಏನಿದ್ದಾನೋ ಸ್ಥೂಲ ದೇಹದಲ್ಲಿರತಕ್ಕಂಥ ಹೃದಯದಲ್ಲಿ ಅವನು ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಹೃದಯವೇ ಪ್ರಾದೇಶ ಮಾತ್ರ ಪರಿಮಾಣವುಳ್ಳದ್ದಾದ್ದರಿಂದ ಭಗವಂತನು ಕೂಡ ಅಷ್ಟೇ ಉಳ್ಳವನಾದ್ದರಿಂದ ಪ್ರಾದೇಶ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಪ್ರಾದೇಶ ಅವನಿಗೆ ಹೆಸರೇನು? ಸ್ಥಾನೇಶ ಅಂತ ಹೇಳ್ತಾರೆ. ಅದಕ್ಕೆ ಸ್ಥಾನೇಶಾತ್ಮಕ. ಅಷ್ಟು ಸೂಕ್ಷ್ಮದಿಂದ ಇದ್ದರೂ ಕೂಡ ಭಗವಂತ ಸಮಸ್ತ ಜೀವಿಗಳಿಗೂ ಕೂಡ ಆಶಯನಾಗಿದ್ದಾನೆ. ಜೀವಾನಾಂ ಸ್ಥಾನಮುದ್ದಿಷ್ಟ, ಎಲ್ಲ ಜೀವರುಗಳ ಅವನು ಆ ಜೀವರುಗಳಿಗೆ ಆಶಯ ಕೊಡ್ತಾ ಇದ್ದಾನೆ. ಇದು ಪರಮಾತ್ಮನ ಅಚಿಂತ್ಯ ಅದ್ಭುತವಾದಕ್ಕಂಥ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪ್ರಾದೇಶ ಮಾತ್ರ, ಹೃದಯಾತ್ಮಕ, ಪ್ರಾದೇಶ ಪರಿಮಿತ ಅಷ್ಟೇ ಇರುವ ಸ್ಥಾನೇಶಾತ್ಮಕ ಎಂಬುದಾಗಿ ಈ ಪದವನ್ನು ಕೊಟ್ಟಿದ್ದಾರೆ. ಇನ್ನು ಅದರಲ್ಲೇನೆ ಮುಂದಿನ ಭಾಗದಲ್ಲೇನೆ ಒಟ್ಟು ಏನು ಹೇಳಿದಾಗಾಯಿತು ಈ ಶ್ಲೋಕದಲ್ಲಿ, ಈ ಒಂದು ವಾಕ್ಯದಲ್ಲಿ ಅಂದರೆ ನಮ್ಮ ಸ್ಥೂಲ ದೇಹ ಇದೆ. ಸ್ಥೂಲ ದೇಹದಲ್ಲಿ ಹೃದಯ ಕಮಲ ಎಂಬತಕ್ಕಂಥದ್ದು ಒಂದು ಪ್ರಾದೇಶ ಮಾತ್ರ ಇದೆ. ನಾಭಿಯ ಮೇಲೆ ಒಂದು ಚೋಟುದ್ದ ದೂರದಲ್ಲಿ ಆ ಮೇಲ್ಭಾಗದಲ್ಲಿ ಹೃದಯ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಶ್ರುತಿಗಳು ಹೇಳ್ತಾ ಇದೆ. ಈ ಪ್ರಕಾರದ ಸ್ಥೂಲ ದೇಹದ ನಮ್ಮ ಬಲಗೈ ಏನಿದೆ ಅದರ ಹೆಬ್ಬೆಟ್ಟು ಗಾತ್ರದಷ್ಟೇ ಇರತಕ್ಕಂಥ ಅಂದರೆ ಪ್ರಾದೇಶ ಪರಿಮಿತ ಮಾತ್ರ ಅಂದು ಇದಕ್ಕರ್ಥ. ಆ ಹೃದಯದ ಒಳಭಾಗವನ್ನು ಆವರಿಸಿಕೊಂಡಿರತಕ್ಕಂಥ ಭಗವಂತನ ಗಾತ್ರವೂ ಕೂಡ ಪ್ರಾದೇಶ ಪರಿಮಿತ. ಇಂತಹ ಆದ್ದರಿಂದ ಈ ಭಗವದ್ರೂಪ ಕೂಡ ಪ್ರಾದೇಶ ಎಂಬುದಾಗಿ ಹೆಸರು ಬಂದಿದೆ. ಮತ್ತು ಹೃದಯದಲ್ಲಿರತಕ್ಕಂಥ ಪರಮಾತ್ಮನಿಗೆ ಹೃದಯ ಅಂತ ಹೇಳ್ತಾರೆ. ಅದಕ್ಕೆ ಹೃದಯಾತ್ಮಕ ಅಂತ ಹೇಳಿದರು. ಹಾಗಾದರೆ ಹೃದಯ ಆ ಭಗವದ್ರೂಪ ಎಷ್ಟು ಭಗವದ್ರೂಪ ಎಂಬತಕ್ಕಂಥದ್ದು ಅಷ್ಟು ಮಾತ್ರವೇ ಗಾತ್ರವುಳ್ಳದ್ದಾದರೂ ಕೂಡ ಹೃದಯದಲ್ಲಿ ಸಮಸ್ತ ಜೀವಿಗಳಿಗೂ ಕೂಡ ಆಶಯ ಕೊಟ್ಟಿದೆ ಎಂಬತಕ್ಕಂಥದ್ದು ಒಂದು ವಿಶೇಷ ಇದರಲ್ಲಿ. ಇಂತಹ ಪ್ರಾದೇಶನು ಹೃದಯದಲ್ಲಿ ನೆಲೆಸಿದ್ದರಿಂದ ಹೃದಯ ನಾಮಕನಾಗಿ ಈ ಪರಮಾತ್ಮನಿಗೆ ಹೃದಯ ಎಂಬುದಾಗಿ ಹೆಸರು. ಅಂತಹ ಪರಮಾತ್ಮನೇ ಹೇ ಪ್ರಾದೇಶ ಎಂಬುದಾಗಿ ಅವನನ್ನು ಕರೆದಿದ್ದಾರೆ ಇಲ್ಲಿ. ಇನ್ನು ಮುಂದೆ ಮುಂದಿನ ಬರತಕ್ಕಂಥ ವಿಷಯಗಳಲ್ಲಿ ನಾವು ಒಂದು ಸ್ವಲ್ಪ ವಿಷಯಗಳನ್ನು ತಿಳ್ಕೋಬೇಕು. ಅದನ್ನು ನಾವು ಪರಮಾತ್ಮನಿಗೆ ಹೃದಯ ಅಂತ ಯಾಕೆ ಹೆಸರು? ಹೃದಿ ಅಯತೆ ವ್ಯಾಪ್ಯ ತಿಷ್ಠತಿ ಇತಿ ಹೃದಯ. ಹೃತ್ ಮತ್ತು ಅಯ, ಹೃದಯ ಎಂಬ ಶಬ್ದ ಎರಡಿದಲ್ಲಿ ಹೃತ್ ಅಯ ಅಂತ. ಹೃತ್ ಅಯ ಅಂದರೆ ಏನು? ಭಕ್ತರು ಕೊಟ್ಟಿರತಕ್ಕಂಥದ್ದೇನಿದೆ ಅದನ್ನು ಹೃತ್ ಪರಮಾತ್ಮ ಸ್ವೀಕಾರ ಮಾಡುವುದರಿಂದಲೂ ಕೂಡ ಪರಮಾತ್ಮ ಹೃದಯ ಅಂತ ಹೇಳ್ತಾರೆ. ಹೃದಿ ಅಯತೆ ನಮ್ಮ ಹೃದಯದಲ್ಲಿ ವ್ಯಾಪಿಸಿಕೊಂಡಿರೋದ್ರಿಂದಲೂ ಕೂಡ ಪರಮಾತ್ಮನಿಗೆ ಹೃದಯ ಎಂಬುದಾಗಿ ವಿಶೇಷಣವನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಾದೇಶ ನಾಮಕ ರೂಪ ಮಾತ್ರ ಅಲ್ಲದೆ ಮೂಲೇಶ ಅಗ್ರೇಶ ಎಂಬತಕ್ಕಂಥ ಎರಡು ರೂಪಗಳು ಕೂಡ ಇದೆ, ಅದು ಹೃದಯದಲ್ಲೇ ಇದೆ ಎಂಬುದಾಗಿ ಬೃಹತ್ ಭಾಷ್ಯಾದಿಗಳಲ್ಲಿ ಹೇಳಿದ್ದಾರೆ.
ಅದು ಮುಂದೆ ಅದನ್ನು ಹಿಂಗೆ ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿ ಈ ಅರ್ಥವನ್ನು ಮಾಡ್ಕೋಬೇಕೀಗ. ಹೇಗೆ? ಹೃತ್ಕರ್ಣಿಕಾ ಮೂಲಗತಃ ಸ್ವ ಅಂಗುಷ್ಟಾಗ್ರ ಪ್ರಮಾಣಕಃ ಮೂಲೇಶ ಇತಿ ನಾಮಾಸ್ಮಿನ್ ಸರ್ವೇ ಜೀವಾ ಪ್ರತಿಷ್ಠಿತಾ. ಅಂದರೆ ಹೃತ್ಕರ್ಣಿಕಾ ಮೂಲಗತಃ, ಹೃದಯ ಕಮಲ ನಮ್ಗೆ ಗೊತ್ತಾಯಿತು. ಹೃತ್ಕರ್ಣಿಕಾ ಅಂತಿದೆ, ಕರ್ಣಿಕಾ ತುದಿ ಅಂತ. ಕರ್ಣಿಕಾ ಅಂದರೆ ಈಗ ನಮಗೆ ಪದ್ಮ ಏನಿದೆ, ಆ ಪದ್ಮಗಳ ದಳ ಇದೆ. ಪದ್ಮಗಳು ನಾವು ನೋಡಿದ್ದೀವಿ, ಕಮಲವನ್ನು ನೋಡಿದ್ದೇವೆ. ಕಮಲದ ಮಧ್ಯದಲ್ಲಿ ಒಂದು ಪರಾಗಗಳು ಬಂದಿರುತ್ತೆ, ಅದಕ್ಕೆ ಪರಾಗಕೋಶ ಅಂತ ಕರೀತಾರೆ. ಸುತ್ತಲೂ ಇರುತ್ತೆ ಅದು ಪರಾಗಕೋಶ. ಅದರ ಆ ಮಧ್ಯದಲ್ಲಿ ಒಂದು ಪೀಠ ಇರುತ್ತೆ, ಆ ಪೀಠಕ್ಕೆ ಕರ್ಣಿಕಾ ಅಂತ ಹೇಳ್ತಾರೆ. ಅಂದರೆ ದಾಸವಾಳ ಹೂವು ಅಂತ ತೆಗೆದುಕೊಳ್ಳ್ರಿ, ದಾಸವಾಳ ಹೂದ ಮಧ್ಯೆ ಒಂದು ಪರಾಗಕೋಶ ಅಂತ ಉದ್ದಕ್ಕೆ ಮೇಲೆ ಬಂದಿರುತ್ತೆ, ಪರಾಗಗಳೆಲ್ಲ ಇರುತ್ತೆ, ಅದ್ರ ಬುಡ ಇರುತ್ತಲ್ಲ, ಅದಕ್ಕೆ ಪೀಠ, ಪರಾಗಕೋಶದ ಪೀಠಕ್ಕೆ ಕರ್ಣಿಕಾ ಅಂತ ಕರೀತಾರೆ. ಇಂತಹ ಒಂದು ಅಲ್ಲಿ ಹೇಳ್ತಾರೆ ಹೃದಯ ಕಮಲದ ಕರ್ಣಿಕೆ ಅಂದರೆ ಅಂಡಕೋಶ ಅಂತ ಏನು ಕರೀತಾ ಇದ್ದೀವಿ ನಾವು, ಆ ಪೀಠದ ಬುಡದಲ್ಲಿ ಹೆಬ್ಬೆಟ್ಟು ಗಾತ್ರದಷ್ಟೇ ಉಳ್ಳ, ಅಂದರೆ ಜೀವನ ಹೆಬ್ಬೆಟ್ಟು ಗಾತ್ರ. ಇಷ್ಟೊತ್ತು ನಾವು ಹೇಳಿದ್ದು ಯಾವುದು? ಪ್ರದೇಶದಲ್ಲಿ ಸ್ಥೂಲ ಈ ಶರೀರದಲ್ಲಿರತಕ್ಕಂಥ ಬಲಗೈಯೇ ಹೆಬ್ಬೆಟ್ಟು ಗಾತ್ರ ಹೇಳಿದ್ದು. ಆದರೆ ಅಲ್ಲಿ ಹಾಗಲ್ಲ, ಜೀವಾತ್ಮ ಇದ್ದಾನಲ್ಲ ಅವನೇ ಸೂಕ್ಷ್ಮ, ಅವನಿಗೆ ಶರೀರ ಇದೆ. ಆ ಶರೀರದಲ್ಲಿ ಹೆಬ್ಬೆಟ್ಟು, ಬಲ ಹೆಬ್ಬೆಟ್ಟಿನ ತುದಿ ಎಷ್ಟು? ಇಷ್ಟು ಮಾತ್ರ ಇರತಕ್ಕಂಥವನಾಗಿದ್ದಾನೆ. ಎಷ್ಟು ಸೂಕ್ಷ್ಮ ನೋಡಿ ಪರಮಾತ್ಮ. ಹಾಗೆ ಅವನಿಗೆ ಆ ಹೆಬ್ಬೆಟ್ಟು ಗಾತ್ರವುಳ್ಳಂತಹ ಪರಮಾತ್ಮ ಏನಿದ್ದಾನೆ ಅವನಿಗೆ ಮೂಲೇಶ ಇತಿ ನಾಮಾತ್ಮಿನ್ ಅಂತ ಹೇಳ್ತಾರೆ. ಅವನಿಗೆ ಮೂಲೇಶ ಅಂತ ಹೇಳ್ತಾರೆ. ಈ ಮೂಲೇಶನಲ್ಲಿ ಸಕಲ ಜೀವರು ಕೂಡ ಆಶಯ ಮಾಡಿಕೊಂಡಿರ್ತಾರೆ. ಮೂಲ ಅಂದರೆ ಬುಡ, ಅದಕ್ಕೆ ಈಶ ಒಡೆಯನಾದ್ದರಿಂದ ಮೂಲೇಶ ಅಂತ ಪರಮಾತ್ಮನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ತತ್ರ ಜೀವಾ ಸರ್ವೇ ಜೀವಾ ಪ್ರತಿಷ್ಠಿತಾ. ಇನ್ನು ಅಂಗುಷ್ಟ ಮಾತ್ರೇ ಪುರುಷೇ ಕರ್ಣಿಕ ಅಗ್ರಸ್ಥಿತೆ ಹರವು ಪ್ರವಿಶಂತಿ ಸುಷುಪ್ತೌತು ಪ್ರಬುದ್ಧಂತೆ ತತಸ್ತತ ಸ್ವಯಂ ತ್ರಿರೂಪೋ ಭಗವಾನ್ ಹೃದಯಾಖ್ಯ ಪ್ರಕೀರ್ತಿತಃ ಅಂತ ಹೇಳ್ತಾರೆ. ಅಂದರೆ ಹೃದಯ ಕಮಲದ ಕರ್ಣಿಕೆ ಇದೆ ನೋಡಿ, ಆ ಕರ್ಣಿಕೆ ಅಂದರೆ ತುದಿ ಇದೆ, ಅಲ್ಲಿ ಹೆಬ್ಬೆಟ್ಟು ಗಾತ್ರದಷ್ಟಿರತಕ್ಕಂಥ ಅಗ್ರೇಶ ಅಂತ ಅವನಿಗೆ ಹೇಳ್ತಾರೆ. ಅಂದರೆ ಬುಡದಲ್ಲಿ ಮೂಲೇಶ, ಇದರಲ್ಲಿ ಅಗ್ರಭಾಗದಲ್ಲಿ ಅಗ್ರೇಶ. ಹಾಗೆ ಇವನು ಯಾರು? ಪ್ರಾದೇಶ ಎಂಬುದಕ್ಕೆ ಚೋಟುತ್ತ ಮಾತ್ರ ಇರತಕ್ಕಂಥವನು. ಹೀಗೆ ಅವನಿಂದಲೇ ಅಗ್ರೇಶ ನಾಮಕನಾದ ಭಗವಂತ ಏನಿದ್ದಾನೆ ಅವನಿಂದಲೇ ಜೀವರೆಲ್ಲರೂ ಕೂಡ ಗಾಢ ನಿದ್ರಾ ಕಾಲದಲ್ಲಿ ನಿದ್ರೆ ಮಾಡ್ತಾರಂತೆ, ಸುಷುಪ್ತಿ ಅವಸ್ಥೆಗೆ ಹೋಗ್ತಾರೆ. ಅಲ್ಲದೆ ಅವನಿಂದಲೇ ಪರಮಾತ್ಮನಿಂದಲೇ ಅವರು ಎಚ್ಚರಿಕೆ ಪಡ್ಕೊತಾರೆ. ಹೀಗೆ ಹೃದಯ ಇರತಕ್ಕಂಥ ಈ ಮೂರು ರೂಪಗಳೂ ಕೂಡ ಅಂದರೆ ಪ್ರಾದೇಶ, ಮೂಲೇಶ ಮತ್ತು ಅಗ್ರೇಶ, ಇದು ಹೃದಯ ಎಂಬುದಾಗಿ ಕರೆಯ, ಅದಕ್ಕೆ ಹೃದಯಾತ್ಮಕ ಅಂತ ಕರೆದಿದ್ದಾರೆ ಅದನ್ನು. ಇವುಗಳಲ್ಲಿ ಮೂಲೇಶ ಎಂಬತಕ್ಕಂಥ ಹೃದಯ ಕರ್ಣಿಕೆ ಇದಲ್ಲ, ಆ ಕರ್ಣಿಕೆಯ ಮೂಲದಲ್ಲಿರತಕ್ಕಂಥ ಭಗವದ್ ರೂಪವನ್ನು ಕುರಿತು ಈ ಮುಂದಿನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾವುದದು ಅಂತ ಹೇಳಿದ್ರೆ, ದೇಹಾಂತರ್ಗತ ದೇಹ ಅಂಗುಷ್ಟ ಪರಿಮಿತ, ದೇಹದಲ್ಲಿ ಇರುವ ದೇಹ ಅಂಗುಷ್ಟ ಪರಿಮಿತ ಅವನು ಯಾರು? ಪ್ರಾದೇಶ ಅಂತ ನಾವು ಹೇಳಿದ್ದೀವಿ. ಈಗ ಜೀವಾಂತರ್ಗತ ಜೀವಾಂಗುಷ್ಟ ಪರಿಮಿತ, ಜೀವಾಂತರ್ಗತ ಅಂದರೆ ಜೀವನಲ್ಲಿ ಇರುವ ಜೀವನ ಅಂಗುಷ್ಟ ಎಷ್ಟಿದೆ ಅಷ್ಟೇ ಪರಿಮಿತನಾದವನು. ಸ್ವಹೃದಯ ಕಮಲ ಕರ್ಣಿಕಾ ಮೂಲಗತ, ನಮ್ಮ ಹೃದಯದಲ್ಲಿ ಕಮಲ ಏನಿದೆ ಅದರಲ್ಲಿರತಕ್ಕಂಥ ಏನು ಕರ್ಣಿಕಾ ಅಂದರೆ ಪರಾಗಕೋಶ ಇದೆ, ಅದರ ಮೂಲದಲ್ಲಿರತಕ್ಕಂಥ ಮೂಲೇಶಾತ್ಮಕ ಎಂಬುದನ್ನು ವಿವರಣೆ ಮಾಡಿದಾಗಾಯಿತು. ಹೀಗಾಗಿ ನೋಡಿ, ದೇಹಾಂತರ್ಗತ ಅಂದರೆ ಸ್ಥೂಲ ದೇಹದಲ್ಲಿರುವ ಅಂತ ಅರ್ಥ ಮಾಡ್ಕೋಬೇಕು. ದೇಹಾಂಗುಷ್ಟ ಪರಿಮಿತ, ಸ್ಥೂಲ ದೇಹದ ಬಲಗೈಯ ಹೆಬ್ಬೆಟ್ಟಿನಷ್ಟೇ ಪರಿಮಾಣವುಳ್ಳವನು. ಸ್ವಹೃದಯ ಕಮಲ, ದೇಹಾಂಗುಷ್ಟ ಪರಿಮಿತ ಆಯಿತು. ಸ್ವಹೃದಯ ಕಮಲ, ತಮ್ಮ ಸ್ಥೂಲ ದೇಹದ ಹೃದಯ ಕಮಲದ ಕರ್ಣಿಕಾ ಮೂಲ ಅಂದರೆ ಅಂಡಕೋಶದ ಯಾವ ಒಂದು ಪೀಠ ಇದೆ ಆ ಪೀಠದ ಬುಡದಲ್ಲಿದ್ದಾನಂತೆ. ಮೂಲೇಶಾತ್ಮಕ, ಅವನಿಗೆ ಮೂಲೇಶ ಎಂಬ ಹೆಸರುಳ್ಳಂಥ ಪರಮಾತ್ಮನ ಪ್ರಥಮ ರೂಪ ಇದಲ್ಲ ಅದೇನೇ. ಜೀವಾಂತರ್ಗತ, ಜೀವನ ಸ್ವರೂಪ ದೇಹದಲ್ಲಿರತಕ್ಕಂಥ ಜೀವಾಂಗುಷ್ಟ ಪರಿಮಿತ, ಜೀವನ ಸ್ವರೂಪ ದೇಹದ ಬಲಗೈ ಅಂಗುಷ್ಟ ಸ್ವರೂಪ ಎಷ್ಟು? ಜೀವನ ಸ್ವರೂಪ ಎಷ್ಟು? ಕುದುರೆ ಬಾಲವನ್ನು ತೆಗೆದುಕೋಬೇಕು ನಾವು ಉದ್ದಕ್ಕೆ, ಅದು ಉದ್ದುದ್ದಕ್ಕೆ 100 ಭಾಗ ಕತ್ತರಿಸಬೇಕು. ಆ 100ನೇ 1 ಭಾಗ ತಗೋಬೇಕು, ಅದನ್ನು ಪುನಃ 100 ಮಾಡಬೇಕು. ಇದು ಯಾವುದು ಆಗಲಿಕ್ಕೆ ಸಾಧ್ಯವಿಲ್ಲ. ಇದು ಅಷ್ಟು ಸೂಕ್ಷ್ಮ.
ಅದು ಅಷ್ಟೇ ನಮಗೆ ಬುದ್ಧ್ಯರ್ಥಂ ಪಾದವತ್ ಅಂತ ಹೇಳಿದಂತೆ ನಮಗೆ ಅರ್ಥ ಆಗಲಿಕ್ಕೆ ಹೇಳಿದ ಇನ್ನೂ ಸೂಕ್ಷ್ಮ ಅವನು. ಯಾಕೆ ಒಂದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿದೆ ಅಂದರೆ ಪರಮಾತ್ಮನ ಪರಿಮಾಣ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಅಂತಹ ಕರ್ಣಿಕ ಮೂಲ ಸ್ಥಿತ ಕರ್ಣಿಕೆ ಬುಡಿದಿದ್ದಕ್ಕಂಥ ಮೂಲೇಶಾತ್ಮಕ ಅಂದರೆ ಪರಮ ಸೂಕ್ಷ್ಮನಾಗಿರತಕ್ಕಂಥ ಮೂಲೇಶ ಎಂಬ ಹೆಸರಿನಂಥ ಆ ಪರಮಾತ್ಮ ಏನಿದ್ದಾನೆ ಅವನು ಜೀವನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ವಿಶೇಷಣ ಆಯಿತು. ಇದಾದ ಮೇಲೆ 8ನೇ ವಿಶೇಷಣ ಕೊಡ್ತಾ ಇದ್ದಾರೆ. ತಾವತ್ ಪರಿಮಿತ ಕರ್ಣಿಕಾಗ್ರಸ್ಥಿತ ಬಿಂಬರೂಪೇ ಜೀವೇಶ ಅಂತ ಕರೀತಾರೆ. ಸಂಬೋಧನೆ ಇದು 8 ವಿಶೇಷಗಳು ಅಂತ ಹೇಳಿದ್ದೆ ನಾನು, ಅದು ಹೇಳ್ತಾ ಇದ್ದಾರೆ. ಇದ್ರ ಪ್ರಕಾರ ತಾವತ್ ಪರಿಮಿತ ಕರ್ಣಿಕಾಗ್ರಸ್ಥಿತ ಕರ್ಣಿಕ ಅಗ್ರಸ್ಥಿತ ಬಿಂಬರೂಪೇ ಜೀವೇಶ ಅಂತ ಹೇಳ್ತಾರೆ. ನಮ್ಮ ಜೀವದ ಸ್ವರೂಪ ದೇಹಕ್ಕೆ ಸಂಬಂಧಿಸತಕ್ಕಂಥ ಸ್ವರೂಪ ದೇಹಕ್ಕೆ ಸಂಬಂಧಿಸಿದ ಸ್ಥೂಲ ದೇಹದ್ದಲ್ಲ, ಸ್ವರೂಪ ದೇಹಕ್ಕೆ ಸಂಬಂಧಿಸತಕ್ಕಂಥ ಹೃದಯ ಕಮಲದ ಕರ್ಣಿಕೆಯ ಬುಡ ಇದಲ್ಲ, ಅದರಲ್ಲಿ ಅತೀ ಸೂಕ್ಷ್ಮ ರೂಪಿಯಾಗತಕ್ಕಂಥ ಮೂಲೇಶ ಎಂಬತಕ್ಕಂಥ ಭಗವದ್ರೂಪ ಇರುವಂತೆ ಆ ಕರ್ಣಿಕೆಯ ಅಗ್ರಭಾಗ ಇದಲ್ಲ ತುದಿ, ಆ ಭಾಗದಲ್ಲಿಯೂ ಕೂಡ ನಮ್ಮ ಬಿಂಬರೂಪಿಯಾಗತಕ್ಕಂಥ ಜೀವೇಶ ಎಂಬತಕ್ಕಂಥ ಒಂದು ಭಗವಂತನ ರೂಪ ಇದೆ. ಅದನ್ನೇ ಇಲ್ಲಿ ಜೀವೇಶ ಅಂತ ಕರೀತಾರೆ. ಜೀವೇಶ ಅಂದರೆ ಜೀವರಿಗೆಲ್ಲ ನಿಯಾಮಕ ಎಂಬ ಅರ್ಥ. ಈ 8ನೇ ಸಂಬೋಧನೆ ಏನಿದೆ ಅದು ಪರಮಮುಖ್ಯ ವೃತ್ತಿಯಿಂದ ಪರಮಾತ್ಮ ಏನಿದ್ದಾನೆ ಅವನನ್ನೇ ಬಿಂಬಮೂರ್ತಿಯಾದ ಪರಮಾತ್ಮನನ್ನೇ ಇಲ್ಲಿ ಜೀವೇಶ ಎಂಬುದಾಗಿ ಸಂಬೋಧನೆ ಮಾಡಿದ್ದಾರೆ ರಾಘವೇಂದ್ರ ತೀರ್ಥಗಳು ಎಂಬುದಾಗಿ 6ನೇ ಮತ್ತು 7ನೇ ಸಂಬೋಧನೆಗಳು ಹೇಳಿದಕ್ಕಂಥ ವಿಷಯ ಎಂಬತಕ್ಕಂಥದ್ದು ಇದನ್ನು ನಾವು ಇಟ್ಕೋಬೇಕಿಲ್ಲಿ. ಹಾಗಾದರೆ ಸ್ಪಷ್ಟವಾಗತ್ತೆ. 7 ಮತ್ತು 8 ಒಟ್ಟಿಗೆ ಓದ್ಕೊಂಡಾಗ ಗೊತ್ತಾಗತ್ತೆ. ವಸ್ತುತಃ ಅರ್ಥ ನೋಡಿ, ತಾವತ್ ಪರಿಮಿತ ಅಂದರೆ ಅರ್ಥ ನೋಡೋಣ. ಅಷ್ಟೇ ಪರಿಮಿತಿ ಉಳ್ಳ, ಅಷ್ಟೇ ಅಳತೆ ಉಳ್ಳ ಅಂದರೆ ಎಷ್ಟು? ಸ್ವರೂಪ ದೇಹದ ಹೃದಯ ಕಮಲಕ್ಕೆ ಸಂಬಂಧಿಸಿರತಕ್ಕಂಥ ಜೀವಾಂಗುಷ್ಟಮಿತೆ ಹೃದಯ ಅಂತ ಹಿಂದೆ ಹೇಳಿದ್ದನ್ನು ಇಲ್ಲಿ ತಗೋಬೇಕು ನಾವು. ಜೀವನ ಸ್ವರೂಪ ದೇಹ ಏನಿದೆ, ಅದರ ದೇಹ ಏನಿದೆ ಅದರ ಹೆಬ್ಬೆಟ್ಟಿನಷ್ಟೇ ಅಳತೆ ಉಳ್ಳ ಯಾವುದೋ ತಾವತ್ ಪರಿಮಿತ ಅಂದರೆ. ಕರ್ಣಿಕಾಗ್ರಸ್ಥಿತ ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ ದೇಹದ ಹೃದಯ ಕಮಲ ಏನಿದೆ ಅದರ ಕರ್ಣಿಕೆ ಅಂದರೆ ಆ ಪರಾಗಕೋಶ ಅಂತ ಹೇಳಿದೆ, ಅದರ ಮಧ್ಯದಲ್ಲಿರತಕ್ಕಂಥ ಪೀಠ, ಅದರಲ್ಲೇ ತುದಿಯಲ್ಲಿರತಕ್ಕಂಥವನೇನಿದ್ದಾನೆ ಅವನು ಬಿಂಬರೂಪೇ ಬಿಂಬಮೂರ್ತಿಯಾಗಿರ್ತಕ್ಕಂಥ ಜೀವೇಶ, ಜೀವನ ಸ್ವರೂಪ ದೇಹಕ್ಕೆ ಒಡೆಯನಾದ್ದರಿಂದ ಅಧಿಪತಿಯಾದ್ದರಿಂದ ಜೀವೇಶ ಅಂತ ಕರೆಯಲ್ಪಡತಕ್ಕಂಥ ಭಗವಂತನೇ ಅಂತ ಅವನ ಸಂಬೋಧನೆ. ತಾವತ್ ಪರಿಮಿತ ಅಗ್ರಸ್ಥಿತ ಬಿಂಬರೂಪೇ ಸ್ಥಿತ ಜೀವೇಶ ಅಂತಾಯಿತು. ಇನ್ನು ಇದಿಷ್ಟು ಕೂಡ ನಾವು ಆ ಪರಮಾತ್ಮನಿಗೆ 8 ಸಂಬೋಧನೆಗಳಿಂದ ಅವರು ಕರೆದಿದ್ದಾರೆ. ಮುಂದೆ ನಾವು 2ನೇ ಭಾಗದಲ್ಲಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋ ಭಾಗ ಎಂಬುದನ್ನು ಮುಂದೆ ಬರುತ್ತೆ. ಇಷ್ಟು ಕೂಡ ಪರಮಾತ್ಮನಿಗೆ ವಿಶೇಷಣಗಳು. ಇದರ ಬಗ್ಗೆ ನಾವು ಮೊದಲು ಸ್ವಲ್ಪ ನಾವು ತಿಳ್ಕೋಬೇಕು. ನಾವು ತಿಳ್ಕೊಂಡ ಮೇಲೆ ಆ ವಿಶೇಷಗಳೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಆದ್ದರಿಂದ ಮೊದಲು ನಾವು ಆ ಪರಮಾತ್ಮನನ್ನು ವಿಶೇಷವಾಗಿ ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದನ್ನು ತ್ವದಧಿಷ್ಠಾನಾದಿಕಾಲದ ಪ್ರಾಪ್ತ ಮದೀಯೇ ಶುಭಾಶುಭ ಕರ್ಮಣೋರ್ಮಧ್ಯೆ ಶುಭಕರ್ಮಾನುಸಾರತಃ ತತ್ಪ್ರೇರಿತೇನ ಮುಖ್ಯಪ್ರಾಣೇನ ತತ್ವಾಭಿಮಾನಿ ದೇವತಾದ್ವಾರ ಅನುಕಾರಿತ ಅವಸ್ಥಾತ್ರಯ ನಿಯಾಮಕ ಅನುಭವಕಾಲಘಟಿತ ಶ್ರೀ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರದಾನಕ. ಇಷ್ಟು ಅರ್ಥ ಮಾಡ್ಕೋಬೇಕಾಗಿದ್ದೆ. ಅದಕ್ಕೆ ಪೂರ್ವದಲ್ಲಿ ನಾವು ಎಲ್ಲ ವಿಚಾರ ತಿಳ್ಕೋಬೇಕು ನಾವು. ಅದರ ಪ್ರಕಾರ ಈಗ ಕರ್ಮದ ಬಗ್ಗೆ ಮೊದಲು ಹೇಳ್ತಾ ಇದ್ದಾರೆ. ಕರ್ಮ ಮನುಷ್ಯನಾಗಿ ಅವನು ಅವತಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು ಬದುಕಿರುವಷ್ಟು ಕಾಲವೂ ಕೂಡ ಅವರವರಿಗೆ ಯೋಗ್ಯವಾದ ಸ್ವೇ ಕರ್ಮಣಿ ಅಭಿರತಃ ಸಿದ್ಧಿಂ ವಿಂದತಿ ಮಾನವ, ಅವರವರಿಗೆ ಯೋಗ್ಯವಾದಕ್ಕಂಥ ಕರ್ಮಗಳನ್ನು ಮಾಡ್ಕೊಂಡು ಹೋಗಬೇಕು. ನಮಗೆ ಯೋಗ್ಯವಲ್ಲದ ಕರ್ಮ ನಾವು ಮಾಡಬಾರ್ದು. ಬಾಣ ಎಂಬತಕ್ಕಂಥದ್ದು ಎಷ್ಟೇ ಚೂಪಾಗಿದ್ದರೂ ಕೂಡ ಅದನ್ನು ಕೈಯಿಂದ ನಾವು ಬಿಸಾಕ್ತೇವೆ ಅಂದರೆ ಆಗೋದಿಲ್ಲ, ಅದಕ್ಕೆ ಬಿಲ್ಲು ಬೇಕು, ಹಾಗಾದರೆ ಮಾತ್ರ ಗುರಿ ಮುಟ್ಟೋದು. ಹಾಗೆ ನಮ್ಮ ಬೇರೆಯವರ ಕರ್ಮ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ನಾವು ನಮ್ಮ ಕರ್ಮ ಎಂಬತಕ್ಕಂಥ ಒಂದು ಇದಿಲ್ಲ ಅಂದರೆ ಬಿಲ್ಲಿಲ್ಲ ಅಂದರೆ ಆ ಬಾಣ ಎಂಬತಕ್ಕಂಥದ್ದು ಗುರಿ ಮುಟ್ಟೋದಿಲ್ಲ. ಆದ್ದರಿಂದ ಸ್ವಧರ್ಮೇ ನಿಧನಂ ಶಯಃ ಪರಧರ್ಮೋ ಭಯಾವಹ ಅಂತ ಹೇಳಿದ್ದು ಕೂಡ ಗೀತೆಯಲ್ಲಿ ಇದೇ ಒಂದು ಅರ್ಥದಲ್ಲಿ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಕಂ ಸಮಾಹ ಏವಂತ ಈ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೇನರೇ. ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ. ಆ ಕರ್ಮಗಳೆಲ್ಲ ನಿಯಾಮಕ ಅವನೇನೆ,
ಅವನಿಂದ ಮಾಡಲ್ಪಟ್ಟಿರತಕ್ಕಂಥ ಕರ್ಮ ಎಲ್ಲವನ್ನು ಕೂಡ ಅವನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡ್ವಿ ಅಂದರೆ ಆ ಕರ್ಮದ ಲೇಪ ನಮಗೆ ಅಂಟೋದಿಲ್ಲ. ಅದು ಹೇಗೆ ಅಂದರೆ ಭಕ್ತಿಯಿಂದ ಮಾಡಬೇಕು. ಈಗ ನಾವು ಒಂದು ದೃಷ್ಟಾಂತ ಕೊಡೋದಾದರೆ ಗೀತೆಯಲ್ಲೇ ಕೊಟ್ಟಿರ್ತಾರೆ ಆ ದೃಷ್ಟಾಂತವನ್ನು. ಆ ದೃಷ್ಟಾಂತ ಏನು ಅಂದರೆ, ಈಗ ಹಲಸಿನ ಹಣ್ಣಿನ ದೃಷ್ಟಾಂತ ನಮ್ಮ ಪರಮ ಪೂಜ್ಯರಾದಕ್ಕಂಥ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಈ ಒಂದು ಭಾಗವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿ ಒಂದು ದೃಷ್ಟಾಂತ ಹೇಳ್ತಾ ಇದ್ದರು. ಅದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವರು ಹೇಳ್ತಾರೆ, ಹಲಸಿನ ಹಣ್ಣು ಅಂದರೆ ಇಷ್ಟ ಎಲ್ಲರೂ ಕೂಡ, ಆದರೆ ಅದನ್ನು ಬಿಡಿಸೋದು, ಆ ಕೈ ಅಂಟುಗಳು ಅದೆಲ್ಲ ನೋಡಿಬಿಟ್ರೆ ತುಂಬ ಕಷ್ಟ, ಬೇಡೇ ಬಿಟ್ಟು ತಿನ್ನೋದೇ ಬೇಡ ಅಂತ ಅನಿಸುತ್ತೆ ನಮಗೆ. ಇದೆಲ್ಲ ಎಲ್ಲರ ಅನುಭವದಿಂದ ಸಿದ್ಧವಾದದ್ದು. ಆದರೆ ಹಾಗಂತೇಳಿ ಬಿಡಲಿಕ್ಕಾಗತ್ತೆ, ಅದನ್ನು ತಿನ್ನಲೇಬೇಕಲ್ಲ. ಅದಕ್ಕಾಗಿ ಹಣ್ಣನ್ನು ಬಿಡಿಸಬೇಕು, ಅಂಟುಕೋಬಾರ್ದು. ಅದು ಹೇಗೆ ಅಂದರೆ, ನಾವು ಸ್ವಲ್ಪ ಎಣ್ಣೆಯನ್ನು ಕೈಗೆ ಎಲ್ಲ ಹಚ್ಕೊಂಡ್ವಿ ಅಂದರೆ ಆ ಅಂಟು ನಮಗೆ ಅಂಟೋದಿಲ್ಲ. ಇದು ನಮ್ಮ ದೃಷ್ಟಾಂತ ಇರು. ಹಾಗೆ ಕರ್ಮವನ್ನು ಮಾಡ್ತಾ ಇದ್ದೀವಿ. ಒಂದು ಕರ್ಮ ಮಾಡುವಾಗೆ ಒಂದು ದಿವಸಕ್ಕೆ ಒಬ್ಬ ಮನುಷ್ಯ ಎಷ್ಟಿದ ಅಂದರೆ ದಶಾವರಾಣಾಂ ದೇಹಾನಾಂ ಕಾರಣಾನೇ ಕರೋತ್ಯಸೌ ಅಂತ ಹೇಳ್ತಾರೆ. ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿಯು 10 ಜನ್ಮಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ಕೊತಾನೆ ಅಂದರೆ ಎಷ್ಟು ಕರ್ಮಗಳ ರಾಶಿ ಬಿದ್ದಿರುತ್ತೆ ನೋಡಿ. ಈ ಕರ್ಮಗಳೆಲ್ಲ ನಾವು ಅನುಭವಿಸೋದು ಯಾವ ಜನ್ಮಕ್ಕೆ ನಾವು, ಅದಕ್ಕೆ ಪರಮಾತ್ಮನ ಅನುಗ್ರಹ ಮಾತ್ರ, ಅದರಿಂದ ಮಾತ್ರ ನಾವು ಅದು ಪರಿಹಾರ ಮಾಡ್ಕೋಬೋದು. ಆದರೆ ಪರಮಾತ್ಮನ ಅನುಗ್ರಹ ಸುಮ್ಮನೆ ಆಗುತ್ತಾ? ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಹಾಗೆ ಕರ್ಮವನ್ನು ಮಾಡು, ಲೇಪ ಬರಬಾರ್ದು. ಹಲಸನನ್ನು ಹೆಚ್ಚು, ಅಂಟಬಾರದು. ಮತ್ತೇನು ಮಾಡ್ತೀನಿ ಹಾಗಾದರೆ? ಸ್ನೇಹ ಅಂದರೆ ಎಣ್ಣೆಯನ್ನು ನೀನು ಹಚ್ಕೊಂತಿ ಕೈಗೆ. ಹಾಗೆ ಕರ್ಮವನ್ನು ಮಾಡು, ಪರಮಾತ್ಮ ಭಕ್ತಿಯಿಂದ ಮಾಡು. ಆ ಭಕ್ತಿ ಎಂಬತಕ್ಕಂಥದ್ದು ಸ್ನೇಹ ಅಂದರೂ ಭಕ್ತಿಯಿಂದ ಎಲ್ಲ ಒಂದೇ. ಸ್ನೇಹ ಅಂದರೆ ಎಣ್ಣೆ ಅಂತೂ ಅರ್ಥ ಇದೆ. ಆ ಸ್ನೇಹವನ್ನು ಮಾಡಿದಾಗ ಆಗ ನಿಮಗೆ ಕರ್ಮದ ಲೇಪ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು. ಅದನ್ನು ಎಷ್ಟೇ ನಾವು ಎಚ್ಚರಿಕೆಯಿಂದ ಮಾಡಿದರೂ ಕೂಡ ನಾವು ಹಾಗಾದ್ರೆ ಎಲ್ಲವನ್ನು ಒಪ್ಪಿಸ್ಬಿಟ್ರೆ ಆಗೋಯ್ತಲ್ಲ, ಪಾಪ ಇಲ್ಲೇ ಇಲ್ವಲ್ಲ ನಮಗೆ ಅಂತ ಹೇಳೋಂಗಿಲ್ಲ. ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದರೆ 12 ವರ್ಷ ಆಗ್ತಾ ಇದ್ದ ಹಾಗೆ ನಮಗೆ ಪ್ರತಿಯೊಬ್ಬರು ಕೂಡ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಅಂದರೆ 10 ಜನ್ಮಕ್ಕೆ ಎತ್ತುವಷ್ಟು ಪಾಪಗಳನ್ನು ನಾವು ಮಾಡ್ತಾಯಿರ್ತೇವೆ. ಆದರೂ ಕೂಡ ಕರ್ಮ ನಾವು ಬಿಡೋಂಗಿಲ್ಲ, ಮಾಡಬೇಕು. ಅದಕ್ಕೆ ಪರಿಹಾರ ಏನು ಅಂದರೆ ನ ಕರ್ಮ ಲಿಪ್ಯತೆ ಏನರೇ, ಕರ್ಮದ ಲೇಪ ಬರೋದಿಲ್ಲ. ಕರ್ಮ ಮಾಡು, ಆ ತಪ್ಪು ಒಪ್ಪು ಏನು ಎಲ್ಲವನ್ನೂ ಕೂಡ ಅಷ್ಟೇ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡು. ಆಗ ನಿನಗೆ ಮನುಷ್ಯ ಮಾತ್ರ ಆದರೂ ಕೂಡ ಆ ಕರ್ಮದ ಲೇಪ ಎಂಬುದು ನಿನಗೆ ಪಾಪಗಳು ಬಾಧಿಸೋದಿಲ್ಲ. ಇದನ್ನೇ ನಾವು ಕೇಳ್ಕೊಬೇಕು. ನಾವು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ ಯಜ್ಜನ್ಮನ ಪ್ರವೃತ್ತಿ ಮೋಹವಶಂಗತೇನ ನಾನಾಪರಾಧ ಚರಿತಂ ಆಚರಿತಂ ಯಾತೆ ಅಂತರ್ಬಹಿಶ್ಚತಂ ತವ ಪಶ್ಯತೋಪಿ. ನೀನು ನೋಡ್ತಾ ಇದ್ದರೂ ಪಾಪಗಳು ಮಾಡ್ತಾ ಇದ್ದೇನೆ, ಆದ್ದರಿಂದ ಅದನ್ನು ಕ್ಷಮಿಸು ಸ್ವಾಮಿ ಎಂಬುದಾಗಿ ಹೇಳಿ ತವ ಪಶ್ಯತೋಪಿ ಕ್ಷಂತುಂ ತ್ವಮರ್ಹತಿ ಹರೇ ಕರುಣಾವಶೇನ ಎಂಬುದಾಗಿ ಕರ್ಮಗಳನ್ನು ಮಾಡ್ತಾನೇ ಇದ್ದೀವಿ. ಲೆಕ್ಕವಿಲ್ಲಷ್ಟು ಕರ್ಮಗಳಿದೆ. ಇದು ಒಂದು ವಿಷಯ ಅನ್ನೋದು ಒಂದು ಸ್ವಲ್ಪ ಅರ್ಥ ಆಯಿತು. ಇನ್ನು ಆ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕೆಂಬುದಕ್ಕಂಥ ಇನ್ನೊಂದು, ನಾವು ಮಾಡಿರ್ತಕ್ಕಂಥ ಕರ್ಮ ಒಳ್ಳೆಯದು ಕೆಟ್ಟದ್ದು ಬೇರೆ ವಿಚಾರ. ನಾವು ಅಸ್ವತಂತ್ರರು, ನಮ್ಮ ಕರ್ಮಾನುಸಾರ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಅದನ್ನು ತಿಳ್ಕೊಂಡು ಸ್ವಾಮಿ ನಾನು ಅಸ್ವತಂತ್ರಮಯನಾದವನು, ನನಗೇನು ಕರ್ಮ ಮಾಡಲಿಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಿದ್ದವನು, ನೀ ಏನು ಮಾಡ್ತೀಯೋ ಅದನ್ನು ಮಾಡ್ತೇನೆ, ನೀ ಏನು ಮಾಡಿಸಿ ಅದನ್ನು ಅರ್ಪಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿಬಿಟ್ರೆ ಆಗ ನಮಗೆ ಕರ್ಮದ ಲೇಪ ಬರೋದಿಲ್ಲ. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ತಪಸ್ಸೇತ್ ಅಂತ ಹೇಳ್ಬಿಟ್ಟು ಗೀತೆ ಹೇಳುವಂತೆ, ಭಗವದ್ಗೀತೆ ಹೇಳುವಂತೆ, ನೀವು ಏನು ಕರ್ಮ ಮಾಡ್ತೀಯೋ ತತ್ಕುರುಷ್ವ ಮದರ್ಪಣಂ, ನನಗೆ ಅರ್ಪಣೆ ಮಾಡಿಬಿಡು ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಅದು ಪುಣ್ಯ ಪಾಪಗಳಾಗತಕ್ಕಂಥ ದ್ವಂದ್ವ ಕರ್ಮಗಳನ್ನು ನಾವು ಅರ್ಪಣೆ ಮಾಡಲೇಬೇಕು. ನಮಗನ್ಸುತ್ತೆ ಏನ್ರಿ ಪಾಪ ಎಲ್ಲ ಮಾಡಿಬಿಟ್ಟು ಪರಮಾತ್ಮ ಅರ್ಪಣೆ ಮಾಡೋದು ಅಂದರೆ ಅದು ಹೇಗೆ ಅಂದರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರಲ್ಲಿ ನೋಡಿ. ಪುಣ್ಯ ಉಳಿಯೋದಿಲ್ಲ, ಪಾಪ ನಾಶ ಆಗೋದಿಲ್ಲ. ಆದರೆ ಪುಣ್ಯ ಉಳಿಬೇಕಾದರೂ ಕೂಡ ಪಾಪ ಅಳಿಬೇಕಾದರೂ ಕೂಡ ಆ ಕರ್ಮವನ್ನು ಪರಮಾತ್ಮ ಅರ್ಪಣೆ ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಇಷ್ಟಾನಿಷ್ಟ ಕರ್ಮಫಲ ಸಾರಭೋಕ್ತನಿಗೆ ಅರ್ಪಿಸಲು ಸ್ವೀಕಾರ ಮಾಡುವ ಎಂಬುದಾಗಿ ಹರಿಕಥಾಂಸದಲ್ಲಿ ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಇಷ್ಟಾನಿಷ್ಟ ಕರ್ಮಫಲ ಸಾರಭೋಕ್ತನಿಗೆ ಅರ್ಪಿಸಲು, ಇಷ್ಟ ಅನಿಷ್ಟ ಕರ್ಮಫಲ ಅರ್ಪಿಸಲು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮನಾಮಕ ಅರ್ಪಿಸುತ್ತಾ ನಿಷ್ಕಲಂಕ ನೀನಾಗ. ನೋಡಿ, ಆ ಸುಧರ್ಮನಾಮಕರಾದ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ರೆ ನಿನಗೆ ಯಾವುದೇ ರೀತಿ ಲೇಪ ಆಗೋದಿಲ್ಲ ಅಂತ ಎರಡನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಶುಭ ಕರ್ಮಗಳನ್ನು ಯಾಕೆ ಅರ್ಪಣೆ ಮಾಡಬೇಕಾಗಾದರೆ ಅಂದರೆ ನಾವು ಮಾಡಿದ ಪುಣ್ಯ ಕರ್ಮಗಳನ್ನು ಪರಮಾತ್ಮನ ಅರ್ಪಣೆ ಮಾಡಲಿಲ್ಲ ಅಂದರೆ ಅದನ್ನು ನಮಗೆ ಹಾನಿ ಜಾಸ್ತಿ. ಏನು ಹಾನಿ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ,
ಯಥಾ ಹೆನಾತ ವೃಕ್ಷಾದಿ ಪೀಡ್ಯತೆ ನಿಕಟೈರಪಿ ತಸ್ಮಿನ್ ಅನರ್ಪಿತಂ ಪುಣ್ಯಂ ತದ್ವಿಲುಂಪಂತಿ ದಾನವಾಹ. ಬೀದಿಯಲ್ಲಿ ದಾರಿಯಲ್ಲಿ ಒಂದು ದೊಡ್ಡ, ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂತಹ ಗಿಡಗಳಲ್ಲಿ ದೊಡ್ಡ ಒಂದು ಮಾವಿನ ಗಿಡ ಇದೆ, ಬೇಕಾದಷ್ಟು ಹಣ್ಣುಗಳಿದೆ. ಅದನ್ನು ಯಾರು ಕೇಳೋದಿಲ್ಲ ಹೇಳೋದಿಲ್ವಲ್ಲ, ದಾರಿಯಲ್ಲಿ ಬಂದವರೆಲ್ಲರೂ ಕೂಡ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಆ ಕೊಂಬೆ ಕತ್ತರಿಸ್ತಾರೆ, ಗಿಡಗಳಿಗೆ ಎಲೆ ತೊಗೊಂಡು ಹೋಗ್ತಾರೆ, ಹಣ್ಣುಗಳು ತಿಂದಾಕ್ತಾರೆ, ಹೀಗೆ ಹೋಗುತ್ತೆ. ಹಾಗೆ ಪರಮಾತ್ಮನಿಗೆ ಅರ್ಪಣೆ ಮಾಡಿರತಕ್ಕಂಥ ಪುಣ್ಯಕರ್ಮಗಳನ್ನು ಆಸುರರು, ದಾನವರು, ದೈತ್ಯರೆಲ್ಲರೂ ಕೂಡ ನಮ್ಮ ಪುಣ್ಯವನ್ನು ಅನಾಥವಾದ ವೃಕ್ಷದಂತೆ ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ನಾಥನಲ್ಲಿ ಅರ್ಪಣೆ ಮಾಡಿಬಿಡ್ಬೇಕು ನಾವು. ಆಗೇನಾಗುತ್ತೆ, ಆ ಕರ್ಮ ಆ ಪರಮಾತ್ಮ ಅಲ್ಲಿ ಅವನು ಇವನಲ್ಲಿ ಯಾವುದು ಒಡೆಯನಲ್ಲಿ ಅರ್ಪಣೆ ಮಾಡಿಬಿಟ್ರೆ ಅದೇನು ನಮಗೆ ಇದಾಗೋದಿಲ್ಲ. ಹಾಗೆ ಭಗವಂತನಿಗೆ ಅರ್ಪಣೆ ಮಾಡಿರತಕ್ಕಂಥ ಕರ್ಮಗಳು, ಪುಣ್ಯಕರ್ಮಗಳು ದೈತ್ಯರಿಗೆ ಪಾಲಾಗಬಾರ್ದು ಅಂತಿದ್ದರೆ ನಾವು ಪರಮಾತ್ಮ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಯಾರು ಕಾವಲುಗಾರರು ಇಟ್ಬಿಟ್ರು ಅಂತ ಹೇಳಿದ್ರೆ ಮರಗಳನ್ನು ಮುಟ್ಟೋದಾಗಲಿ ನೋಡೋದಾಗಲಿ ಅಥವಾ ಅದನ್ನು ಮುಟ್ಟೋದಂಗೂ ಇಲ್ಲೇ ಇಲ್ಲ, ಹಾಗೆ ಮಾಡ್ತಾರೆ. ಹಾಗೆ ಹರಿಗೆ ಸಮರ್ಪಣೆ ಮಾಡಿಬಿಟ್ರು ಅಂದರೆ ಆ ಪುಣ್ಯಕರ್ಮವನ್ನು ದೈತ್ಯರು ಮುಟ್ಟೋದಿಲ್ಲ ಅಂತ ಅರ್ಥ ಇಟ್ಕೋಬೇಕು ನಾವು. ಹಾಗೆ ಪರಮಾತ್ಮ ಏನು ಮಾಡ್ತಾನೆ, ನಾವು ಮಾಡತಕ್ಕಂತಹ ಪುಣ್ಯದಲ್ಲಿ ನಮಗೆ ಯಾವುದು ಬರಬೇಕು ಅಂತಹ ಕಿಂಚಿತ್ ಭಾಗವನ್ನು ಹರಿ ನಮಗೆ ಕೊಟ್ಟು ಮಿಕ್ಕ ಭಾಗ ಎಲ್ಲವನ್ನೂ ಕೂಡ ಆ ಪುಣ್ಯಕರ್ಮ ಮಾಡಲು ಯಾರ್ಯಾರು ನಮ್ಮನ್ನು ಪ್ರೇರಣೆ ಮಾಡಿದ್ದಾರೆ ಅಂಥ ತತ್ವಾಭಿಮಾನಿ ದೇವತೆಗಳು ಅವರಿಗೆ ತಾರತಮ್ಯಾನುಸಾರ ಪರಮಾತ್ಮ ಹಂಚುತ್ತಾನೆ. ಈ ಪುಣ್ಯ ಭದ್ರವಾಗಿ ಉಳಿಯುತ್ತೆ ನೋಡಿ. ಎಲ್ಲ ದೇವತೆಗಳು ಇಟ್ಟು ಬ್ಯಾಂಕ್ನಲ್ಲಿ ಇಟ್ಟಾಗ ಆಯಿತು. ಬ್ಯಾಂಕ್ನಲ್ಲಿ ಇಟ್ಟು ಕೂಡ ಈಗ ಭಯನೇ ನಮಗೆ, ಆದರೆ ಪರಮಾತ್ಮನಲ್ಲಿ ಇಟ್ಬಿಟ್ರೆ ಯಾವ ಭಯವೂ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮ ಅರ್ಪಣೆ ಮಾಡಬೇಕು ಅಂತಾಯಿತು. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ, ಅಶುಭ ಕರ್ಮ ಯಾಕೆ ಅರ್ಪಣೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲವರೆಲ್ಲ ಹೇಳ್ತಾರೆ ಏನಂದರೆ, ಶುಭ ಕರ್ಮಗಳು ಬೇಕಾದ್ರೆ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರೆ ಅದು ಸರಿ, ಅಶುಭ ಕರ್ಮ ಅರ್ಪಣೆ ಮಾಡೋದೇನು? ಆಯಿತು, ಶುಭ ಕರ್ಮ ಅರ್ಪಣೆ ಮಾಡಿದ್ರೆ ಆಯಿತು, ನಿಮಗೆ ತುಂಬ ಅನಂತವಾಯಿತು. ಹಾಗಾದರೆ ಅಶುಭ ಕರ್ಮನೂ ಕೂಡ ನಾವು ಅರ್ಪಣೆ ಮಾಡಿದ್ವಿ ಅಂದರೆ ನಮಗೆ ಅನಂತ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಅಶುಭ ಕರ್ಮ ಅರ್ಪಣೆ ಮಾಡಲೇಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಅದು ಒಪ್ಪೋದಿಲ್ಲ. ಯಾಕಂದರೆ ಅಶುಭ ಕರ್ಮಗಳನ್ನು ನಾವು ಪ್ರೀತನಾವುದಕ್ಕಾಗಿ ನಾವು ಅರ್ಪಣೆ ಮಾಡ್ತಾ ಇರೋದು ಅಂತ ತಿಳ್ಕೊಂಡಿದ್ದೇ ತಪ್ಪು. ನಾವು ಅಶುಭ ಕರ್ಮವನ್ನು ಪರಮಾತ್ಮ ಪ್ರೀತನಾಗಲಿ ಅಂತ ಮಾಡಿದ್ದಲ್ಲ ನಾವು. ಯಾಕೆಂದರೆ ಯಾರಾದರೂ ಹಂಗೆ ಮಾಡ್ತಾರ, ಅದು ಮಾಡೋದಿಲ್ಲ. ಇನ್ನೇನು ನಾವು ಕ್ಷಮಾಪಣೆ ಕೇಳ್ತಾ ಇರೋದಷ್ಟೇ. ಪರಮಾತ್ಮ ಅರ್ಪಣೆ ಮಾಡೋದು ಅಂದರೆ, ಸ್ವಾಮಿ ಈ ತಪ್ಪು ನನ್ನಿಂದ ಆಗೋಗಿದೆ, ಈ ತಪ್ಪೇನಿದೆ ಅದನ್ನು ನಿಂಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಮುಂದೆ ಇಂತಹ ತಪ್ಪನ್ನು ಮಾಡಿಸ್ಬೇಡ, ಇದರಿಂದ ಏನು ತಪ್ಪು ಪಾಪ ಬಂದಿದೆ ಅದನ್ನು ಪರಿಹಾರ ಮಾಡುವಂಥ ಕ್ಷಮಾಪಣೆ ಕೇಳೋದು. ಪುಣ್ಯಕರ್ಮ ಆದರೆ ಅನಂತ ಫಲ ವೃದ್ಧಿ ಆಗಲಿಕ್ಕೋಸ್ಕರ ಮಾಡ್ತಾ ಇರೋದು. ಹೊರತಾಗಿ ಇಲ್ಲಿ ನಾವು ಮಾಡ್ತಾ ಹೇಗೆ ಅಂದರೆ ಕ್ಷಮಾಪಣೆಯನ್ನು ದೋಷ ದೂರನಾಗಿರತಕ್ಕಂಥ ಪರಮಾತ್ಮನಲ್ಲಿ ನನ್ನ ದೋಷವನ್ನು ದೂರ ಮಾಡು ಅಂತ ಪ್ರಾರ್ಥನೆಗಾಗಿ ಅಂತ ಅರ್ಥ ಮಾಡಿಕೊಂಡಾಗ ಅದು ಅನಂತ ಆಗುತ್ತೆ ಅಂತ ಹೇಳುವುದಿಲ್ಲ. ಹಾಗೆ ಕಾರೊಡಲನ ಆಳುಗಳಿಂದ ಮಾತ್ರದಿ ಓಡುವುದು ದುರಿತ ಅಂತ ಹೇಳ್ತಾರೆ. ಕಾರುಡಲು ಅಂತ, ಕಾರ್ ಅಂದರೆ ಕಪ್ಪು, ಒಡಲು ಅಂದರೆ ಶರೀರ, ಅಂದರೆ ಯಮಧರ್ಮರಾಯ ಅಂತ ಅರ್ಥ. ಅವನ ಆಳುಗಳಿಂದ ಮಾತ್ರದಿ ಓಡುವುದು ದುರಿತ ಅಂದರೆ ಶ್ರೀಕೃಷ್ಣನ ದಾಸರು. ಇಲ್ಲಿ ಕಾರೊಡಲ ಅಂದರೆ ಯಮಧರ್ಮ ಅಲ್ಲ, ಕಾರ್ ಒಡಲು ಅಂತ ಹೇಳಿದರೆ ನೀಲಮೇಘಶ್ಯಾಮನಾದ ಪರಮಾತ್ಮನ ನಾಮವನ್ನು ಹೇಳಿದ ಮಾತ್ರಕ್ಕೆ ಕಾರೊಡಲನ ದೂತರು ಓಡಿ ಹೋಗ್ತಾರಂತೆ. ಆದ್ದರಿಂದ ಇಂತಹ ಅಂದರೆ ಆ ಕೃಷ್ಣ ಪರಮಾತ್ಮನಿಗೆ ನಾವು ಕೃಷ್ಣಾರ್ಪಣ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಪಾಪಗಳು ಕೂಡ ಲೇಪವಾಗದೆ ಹೋಗುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪುಣ್ಯವನ್ನು ಯಾವ ರೀತಿ ತತ್ವಾಭಿಮಾನಿ ದೇವತೆಗಳಿಗೆ ಹಂಚಿದನೋ ಪರಮಾತ್ಮ, ಹಾಗೆ ನಾವು ಮಾಡಿರತಕ್ಕಂಥ ಪಾಪಗಳನ್ನು ಕೂಡ ಆ ತತ್ವಾಭಿಮಾನಿ ಅಸುರ ದೇವತೆಗಳಿರ್ತಾರಲ್ಲ ಅವರಿಗೆ ಪರಮಾತ್ಮ ಹಂಚಿಬಿಡ್ತಾರೆ ನೋಡಿ. ಆದ್ದರಿಂದ ನಮಗೆ ಉಳಿಯಲ್ಲ. ಅದಕ್ಕೋಸ್ಕರ ಹರಿಕಥಾಮೃತದಲ್ಲಿ ಕೂಡ ಹೇಳಿದಂತೆ, ವಿಧಿ ನಿಷೇಧಗಳೆರಡು ಮರೆಯದೆ ಮಧುವಿರೋಧೆಯ ಪಾದ ಕರ್ಪಿಸು ಅಂತ ಹೇಳ್ತಾ ಇದ್ದಾರೆ. ಆಗ ಅರ್ಪಿಸಲು ಅದಿತಿ ಮಕ್ಕಳಿಗೆ ಇವ ಪುಣ್ಯವ ಪಾಪ ದೈತ್ಯರಿಗೆ ಎಂಬುದಾಗಿ ಈ ಅರ್ಥವನ್ನು ಹೇಳಿದಾಗ ನಮಗೆ ಸ್ಪಷ್ಟ ಆಗುತ್ತೆ. ನಮಗೂ ಎರಡನ್ನು ಕೂಡ ಅರ್ಪಣೆ ಮಾಡಬೇಕು ಅಂತ ನಾವು ಅರ್ಥ ಆಗುತ್ತೆ. ಮುಂದೆ ಹೀಗೆ ಈಗ ನಮಗೆ ಈ ಒಂದು ಪ್ರಾರ್ಥನಾ ಭಾಗದಲ್ಲಿ ಎರಡು ಭಾಗ ಹೇಳಿದ್ದನ್ನು ವಿವರಣೆ ಮಾಡಿದಾಗಾಯಿತು ನೋಡಿ. ತತ್ತತ್ ಕರ್ಮ ಅಧಿಷ್ಠಾನ ಅನಾದಿ ಕಾಲದ ಪ್ರಾಪ್ತ ಮದಿಯೇ ಶುಭ ಅಶುಭ ಕರ್ಮಣೋಹ ಮಧ್ಯೆ, ಶುಭ ಕರ್ಮ ಮತ್ತು ಅಶುಭ ಕರ್ಮಗಳ ಮಧ್ಯದಲ್ಲಿ ಶುಭ ಕರ್ಮ ಅನುಸಾರತಃ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದರಿಂದ ಏನು ಬಂತೋ ಅದು ಅಂದರೆ ತತ್ಪ್ರೇರಿತೇನ ಪರಮಾತ್ಮನಿಂದ ಪ್ರೇರಿತರಾದ ಮುಖ್ಯ ಪ್ರಾಣನಿಂದ
ತತ್ವಾಭಿಮಾನಿ ದೇವತಾ ದ್ವಾರ, ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರ ದ್ವಾರ ಅನುಕಾರಿತ ಮಾಡಿಸಲ್ಪಟ್ಟ ಅವಸ್ಥಾತ್ರಯ ನಿಯಾಮಕ. ಅದಕ್ಕೆ ನಾವು ವಿವರಣೆ ಕೊಡಬೇಕು. ನಾವೀಗ ಅಲ್ಲಿ ಹೇಳ್ತಾರೆ ಅಂದರೆ, ಈ ಶುಭಾಶುಭ ಕರ್ಮಗಳನ್ನು ನಾವು ಅರ್ಪಣೆ ಮಾಡತಕ್ಕಂಥ ವಿಭಾಗ ಅದು ಬೇರೆ ರೀತಿ ಇದೆ. ಅದು ಅಶುಭ ಕರ್ಮಗಳನ್ನು ವಿಭಾಗ ಮಾಡೋ ವಿಧಾನ ಅಂದರೆ ಸಮರ್ಪಣೆ ಮಾಡೋ ವಿಧಾನವೇ ಬೇರೆ. ಆದ್ದರಿಂದ ಇಲ್ಲಿ ಎರಡು ವಿಷಯನ ಕೊಟ್ಟಿದ್ದಾನೆ. ಅಧಿಷ್ಠಾನಾದಿ ಕಾಲತಃ ಅಂದರೆ ಅರ್ಥ ಏನು? ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ, ಸ್ವರೂಪ ಆನಂದ ಆವಿರ್ಭಾವ ವೈಚಿತ್ರ್ಯ ಆನಂದಪ್ರದ ಜ್ಞಾನೇನ ತ್ವಯಿ ಸಮರ್ಪಿತೇನ ತ್ವತ್ಪೂಜೆಯವ ಅಸ್ತು ಅಂತ ಮುಂದೆ ಬರುತ್ತೆ. ಅಲ್ಲಿಗೆ ಈ ವಿಷಯನ ಇಟ್ಕೋಬೇಕು ನಾವು. ಸ್ವರೂಪ ಆನಂದ ಆವಿರ್ಭಾವ ವೈಚಿತ್ರ್ಯ. ಸ್ವರೂಪ ಆನಂದ ಆವಿರ್ಭಾವಕ್ಕೆ ಅದು ಎಲ್ಲರೂ ಒಂದೇ ರೀತಿ ಇಲ್ಲ, ವಿಚಿತ್ರ ಒಬ್ಬೊಬ್ಬರು ಒಂದು ರೀತಿ ಇರುತ್ತೆ. ಅಂತಹ ಆನಂದವನ್ನು ಪ್ರದನಾದವನೂ ಕೂಡ ಪ್ರದನಾಗಿದ್ದ್ಯಾವುದು ಜ್ಞಾನ. ಆ ಜ್ಞಾನದಿಂದ ಆ ಜ್ಞಾನ ನಿಂಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ತ್ವಯಿ ಸಮರ್ಪಿತೇನ ತ್ವತ್ಪೂಜೆಯವ ಅಸ್ತು, ಅದು ನಿನ್ನ ಪೂಜೆಯೇ ಆಗಲಿ ಅಂತ ಮುಂದೆ ಹೇಳ್ತಾ ಇದ್ದೇವೆ. ಹಾಗೆ ದುಃಖ ಅತಿಶಯ ಪ್ರದಾತೇತಿ ಜ್ಞಾನೇನ ತ್ವಯಿ ಸಮರ್ಪಿತೇನ ತ್ವತ್ಪೂಜೆಯವ ಅಸ್ತು. ಅಶುಭ ಕರ್ಮಗಳೇನಿದೆ ಅದನ್ನು ಸಮರ್ಪಣೆ ಮಾಡತಕ್ಕಂಥ ವಿಧಾನವನ್ನು ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಇಲ್ಲಿ ಅರ್ಥ ನೋಡಿ ಅದಕ್ಕೆ ಹೇಗಿದೆ ಅಂದರೆ ಏನು? ತ್ವದಧಿಷ್ಠಾನ ಅಂದರೆ ನಿನ್ನ, ತ್ವತ್ ಅಂದರೆ ನಿನ್ನ ಅಂದರೆ ಏನು? ಬಿಂಬರೂಪಿ ಆದಕ್ಕಂಥ ಪರಮಾತ್ಮನ. ಅನುಷ್ಠಾನ ಅಂದರೆ ಅಧಿಷ್ಠಾನ ಅಂದರೆ ಇರುವಿಕೆ ಅಂತ ಅರ್ಥ, ನೆಲೆಸಿರುವಿಕೆ. ಅದು ಮದಿಯೇ ನನಗೆ ಸೇರಿರತಕ್ಕಂಥ ತತ್ಪ್ರೇರಿತೇನ ಅಂದರೆ ಪರಮಾತ್ಮನಿಂದ ಪ್ರೇರಿತನಾದಕ್ಕಂಥ ಮುಖ್ಯ ಪ್ರಾಣನಿಂದ ಅನುಕಾರಿತ ತತ್ವಾಭಿಮಾನಿ ದೇವತೆಗಳ ಮೂಲಕ ಮಾಡಲ್ಪಟ್ಟಿರತಕ್ಕಂಥ ಶುಭಾಶುಭ ಕರ್ಮಗಳ ಮಧ್ಯದಲ್ಲಿ ಅಂತಾಯಿತು. ಅವಸ್ಥಾತ್ರಯ, ಮೂರು ಅವಸ್ಥೆ ನಮಗಿದೆ. ಜಾಗೃತಿ, ಸ್ವಪ್ನ, ಸುಷುಪ್ತಿ ಎಂಬುದಾಗಿ ಮೂರು ಅವಸ್ಥೆ ಇದೆ. ಈ ಅವಸ್ಥೆಗಳನ್ನು ಸ್ಮೃತಿ ಅಂದರೆ ಸ್ಮರಣೆ ಬರೋದು, ಆ ಸ್ಮೃತಿಯನ್ನು ಕೊಡತಕ್ಕಂಥವನು ಪೂರ್ವತಃ ಮೊದಲು ತದುಪಾಸಕೇನ ಆ ಭಗವಂತನನ್ನು ಉಪಾಸನೆ ಮಾಡುವಂತಹ ಯಾವುದು ಇದು ಉಪಾಸಕೇನೆಂಬುದು ಆನಂದಪ್ರದ ಜ್ಞಾನೇನ ಅಂತ ಅರ್ಥ. ಅದಕ್ಕೆ ಚತುರ್ಗುಣಾದ್ಯುಪಾಸ್ಯತ್ವಾದಿ ನಾವೆಲ್ಲರೂ ಕೂಡ ಮಾನುಷ್ಯ ಉತ್ತಮರೆಲ್ಲರೂ ಇದ್ದವರೆಲ್ಲರೂ ಕೂಡ ಚತುರ್ಗುಣ ಉಪಾಸಕರು. ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಅಂತ ಹೇಳಿದಂತೆ 4 ಗುಣವನ್ನು ಇದು ಮಾಡಬೇಕು. ಏನದು ಚತುರ್ಗುಣಗಳು ಅಂದರೆ ಸತ್ ಅಂದರೆ ಪರಮಾತ್ಮ ನಿರ್ದೋಷ ಅಂತ ಹೇಳಬೇಕು. ಚಿತ್ ಅಂದರೆ ಜ್ಞಾನಸ್ವರೂಪ, ಆನಂದ ಸ್ವರೂಪ, ಸುಖಸ್ವರೂಪ, ಆತ್ಮ ಅಂದರೆ ನಮಗೆ ಸ್ವಾಮಿಯಾಗಿದ್ದಾನೆ. ಈ 4 ಉಪಾಸನೆ ಮಾಡಿಬಿಟ್ರೆ ಸಾಕು. ಪರಮಾತ್ಮನು ಜ್ಞಾನಾನಂದಪೂರ್ಣನಾಗಿದ್ದಾನೆ, ಇದೆರಡಾಯಿತು. ನಿರ್ದೋಷನಾಗಿದ್ದಾನೆ, ಅವನು ನಮಗೆಲ್ಲರಿಗೂ ಸ್ವಾಮಿ ಅಂತ ತಿಳ್ಕೊಂಡ್ರೆ ಇದು 4 ಗುಣ ಉಪಾಸನೆ ಅಂತಾಯಿತು. ಇದು ಮನುಷ್ಯೋತ್ತಮ 4 ಗುಣಗಳನ್ನು ಉಪಾಸನೆ ಮಾಡಬೇಕು. ಉತ್ತಮಾಧಿಕಾರಿಗಳಾದಕ್ಕಂಥವರೆಲ್ಲ ಹೆಚ್ಚೆಚ್ಚು ಗುಣ ಉಪಾಸನೆ ಮಾಡ್ತಾ ಇರ್ತಾರೆ. ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು ವೇದೋಕ್ತವಾದಕ್ಕಂಥ ಸಕಲ ಗುಣಗಳನ್ನು ಕೂಡ ಉಪಸಂಹಾರ ಮಾಡ್ತಾರೆ. ಅವರು ಉಪಾಸನೆ ಮಾಡುವಂತೆ ಜಾಸ್ತಿ ಬೇರೆ ಆಗ್ತಾನೇ ಇರ್ತಾರೋ, ಹೀಗೆ ಅವರ ಆನಂದವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಇಂತಹ ಒಂದು ಚತುರ್ಗುಣ ಉಪಾಸನೆ ಎಂಬುದು ನಮಗಿದೆ. ಇದಾದ ಮೇಲೆ ನೋಡಿ, ತ್ವದಧಿಷ್ಠಾನಾದಿಕಾಲದ ಪ್ರಾಪ್ತ ಮದೀಯೇ ಶುಭಾಶುಭ ಕರ್ಮಣೋ ಮಧ್ಯೆ ಶುಭಕರ್ಮಾನುಸಾರತಃ ತತ್ಪರೀತೇನ. ಇದಕ್ಕೆ ಆದಿಭಿ ಎಂಬಲ್ಲಿ ಇನ್ನೂ ಇದೆ. ಅಂದರೆ ಏನು? ಜಿಜ್ಞಾಸ, ಆದಿಭಿ ಜಿಜ್ಞಾಸ ಅಂದರೆ ಏನು? ಶಾಸ್ತ್ರವನ್ನು ವಿಚಾರ ಮಾಡೋದು. ಜಿಜ್ಞಾಸ ಅಂದರೆ ಯುಕ್ತಿ ಅನುಸಂಧಾನ ಪೂರ್ವಕವಾಗಿ ನಾವು ವಿಚಾರ ಮಾಡೋದು ಅಂತ ಅರ್ಥ. ಇವೇ ಮೊದಲಾದ ಶ್ರವಣ ಮನನ ನಿಧಿಧ್ಯಾಸನ, ಅದನ್ನು ಸಾಧನೆಗಳು ಮಾಡ್ಕೋಬೇಕಂತದನ್ನು. ಅಂದರೆ ಗುರುಗಳ ಮೂಲಕವಾಗಿ ನಾವು ಶ್ರವಣ ಮಾಡಿದಾಗ ನೀವು ಮಾಡತಕ್ಕಂಥದ್ದೆಲ್ಲೂ ಕೂಡ ಇದು ಶ್ರವಣ. ಆ ಶ್ರವಣ ಮಾಡಿದ್ದನ್ನು ಪುನಃ ಮನನ ಮಾಡಬೇಕು. ಇದಕ್ಕೆ ಚಿಂತನೆ ಮಾಡೋದಕ್ಕೆ ಮನನ ಅಂತ ಹೇಳ್ತಾರೆ. ಮುಂದೆ ನಮಗೆ ಆ ತತ್ವ ಎಂಬತಕ್ಕಂಥದ್ದು ಗಟ್ಟಿಯಾಗತ್ತೆ. ಅದಾದ ಮೇಲೆ ಧ್ಯಾನ ಮಾಡೋದೇದಾದರೂ ನಿಧಿಧ್ಯಾಸನ. ಇವುಗಳಿಂದ ಜ್ಞಾನ ಎಂಬತಕ್ಕಂಥದ್ದು ಪರಿಪಕ್ವಾವಸ್ಥೆಯನ್ನು ಹೊಂದತ್ತೆ. ಇದು ಯಾರು ಮಾಡಬೇಕು? ಪಂಚವಿಧ ಮುಕ್ತಿಯೋಗ್ಯಾನಾಂ, 5 ವಿಧವಾದಕ್ಕಂಥ ಮುಕ್ತಿಯೋಗ್ಯರಿದ್ದಾರೆ. ಯಾರ್ಯಾರು? ದೇವರ್ಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚದ ಅಂತ ತತ್ವಸಂಖ್ಯಾದಲ್ಲಿ ಹೇಳ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಅಂದರೆ ಚಕ್ರವರ್ತಿಗಳು, ನರಾಹ ಅಂದರೆ ಮನುಷ್ಯೋತ್ತಮರು, 5 ಜನ ಮುಕ್ತಿಯೋಗ್ಯರಾಗಿದ್ದಾರೆ. ಇವರು ಲಿಂಗಾಪಗಮೆ ಅಂದರೆ ಲಿಂಗದೇಹ ಎಂಬತಕ್ಕಂಥದ್ದು ವಿರ್ಯಾನದಿ ಸ್ನಾನದಿಂದ ಹೋದಾಗ ಆನಂದಾವಿರ್ಭಾವ ವೈಚಿತ್ರ್ಯ ಅಂದರೆ ಸ್ವರೂಪ ಆನಂದಕ್ಕೆ ಆವರಣ ಏನಿತ್ತು ಅದೆಲ್ಲ ಹೋಯಿತು. ಅದು ಹೋದ ಮೇಲೆ
ಭಗವಂತನ ಉಪಾಸನೆ ಎಷ್ಟು ಮಾಡಿದ್ದೇವೋ ಅದು ತಕ್ಕಂತೆ 100 ಮೇಲ್ಮೇಲೆ ಹೋಗ್ತಾ ಇದ್ದಾಗೆ 100 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ ಆನಂದ ಎಂಬತಕ್ಕಂಥದ್ದು. ಬ್ರಹ್ಮದೇವರು ಬರೋ 100 ಅಂದರೆ ಶತಾನಂದ ಅಂತ ಬ್ರಹ್ಮದೇವರಿಗೆ ಹೆಸರು. ಇಂತಹ ಆನಂದವಲ್ಲಿಯಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಹೇಳಿರತಕ್ಕಂಥ ಯಾವುದು ಮತ್ತು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಜ್ಯೋತಿರ್ಬ್ರಾಹ್ಮಣ ಅಂತಿದೆ, ಅಲ್ಲಿ ಹೇಳಿರತಕ್ಕಂಥ ತಾರತಮ್ಯ ಅನುಸಾರವಾಗಿ ಆನಂದದಲ್ಲಿ ತಾರತಮ್ಯ ಎಂಬತಕ್ಕಂಥದ್ದು ಅದನ್ನು ಹೇಳಿದ್ದಾರೆ. ಅದನ್ನು ನಾವು ತಿಳ್ಕೋಬೇಕಂತೆ. ಆನಂದದಲ್ಲಿ ತಾರತಮ್ಯ ಇದೆ ಅಂತ ಹೇಳಿದರೆ ವಿಚಿತ್ರ ಇದೆ ಅಂದರೆ ಅದು ಭಿನ್ನವಾಗಿದೆ ಅಂದರೆ ಅವರ ಸಾಧನೆ ಮೇಲೆ ಕೂಡ ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ಅರ್ಥ ಸಿದ್ಧವಾಗುತ್ತೆ. ಇಂತಹ ಶುಭ ಕರ್ಮಗಳು ಏನಿದೆ ಅಂದರೆ ಮೋಕ್ಷಕ್ಕೆ ಉಪಯುಕ್ತವಾದ ಯಾವ ಒಂದು ಸಕಲ ಶುಭ ಕರ್ಮಗಳು ಅದೆಲ್ಲವನ್ನೂ ಕೂಡ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಾಡಿದ್ದದು ನೋಡಿ, ತ್ವದಧಿಷ್ಠಾನಾದಿಕಾಲದ ಅನಾದಿ ಕಾಲದಿಂದ ಪ್ರಾಪ್ತವಾದ ನನ್ನ ಸಂಬಂಧಿಯಾದ ಶುಭಾಶುಭ ಕರ್ಮಗಳ ಮಧ್ಯದಲ್ಲಿ ಶುಭಕರ್ಮಾನುಸಾರವಾಗಿ ತತ್ಪ್ರೇರಿತೇನ ಅಂದ್ರೇನು, ಆ ಮುಖ್ಯ ಪ್ರಾಣನಿಂದ ಅಥವಾ ನಿನ್ನಿಂದ ಪ್ರೇರಿತನಾದಕ್ಕಂಥ ಮುಖ್ಯ ಪ್ರಾಣನಿಂದ ತತ್ವಾಭಿಮಾನಿ ದೇವತಾ ದ್ವಾರ ಅನುಕಾರಿತ ಮಾಡಲ್ಪಟ್ಟಿರತಕ್ಕಂಥ ಅವಸ್ಥಾತ್ರಯ ನಿಯಾಮಕ, ಜಾಗೃತ ಸ್ವಪ್ನ ಸುಷುಪ್ತಿ ನಿಯಾಮಕ, ಅನುಭವ ಕಾಲ ಘಟಿತ, ನಮ್ಮ ಅನುಭವ ಕಾಲದಲ್ಲಿ ಘಟಿತವಾದ ಶ್ರೀ ವಿಷ್ಣು ಸ್ವಾತಂತ್ರ್ಯ ಇವೇ ಮೊದಲಾದ ಸ್ಮೃತಿಯನ್ನು ಕೊಡತಕ್ಕಂಥ ಅಂತ ಜ್ಞಾನ ಅಂತ ಅಲ್ಲಿಗೆ ವಿಶೇಷಣ. ಅದು ಇನ್ನೊಂದು ಅಂಶ ಇಲ್ಲೊಂದಿದೆ, ಅದನ್ನು ನಾವು ನೋಡಬೇಕು. ಇಲ್ಲಿ ಅನುಭವ ಕಾಲಘಟಿತ ಅಂತ ಬಂತು ಅಂದರೆ ಜಾಗೃತಾವಸ್ಥಾದಿ ಅನುಭವ ಏನಿದೆ, ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಏನಿದೆ ಅದು ಯಾವುದು ವಿಷ್ಣು ಸ್ವಾತಂತ್ರ್ಯ ಎಂಬತಕ್ಕಂಥ ಒಂದು ಸ್ಮೃತಿ ಪ್ರಧಾನಕ. ವಿಷ್ಣು ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಅವರೆಲ್ಲರೂ ಕೂಡ ಬೇರೆ ಎಲ್ಲರೂ ಕೂಡ ಅವನ ಅಧೀನ ಎಂಬತಕ್ಕಂಥ ಒಂದು ತಂದುಕೊಡತಕ್ಕಂಥದ್ದು ಯಾವುದು ನಮ್ಮ ಕರ್ಮ ಅಂತ ಮುಂದಿಕ್ಕಿದೆ. ಅದು ಆ ಕರ್ಮ ಏನಿದೆ ಅದನ್ನು ಇಟ್ಕೋಬೇಕಂತೆ. ಇನ್ನೂ ಸ್ವಲ್ಪ ನಾವು ಅದನ್ನು ಬಿಡಿಸೋದಾದರೆ ನಾವು ಹೀಗೆ ತಿಳ್ಕೋಬೇಕಿದೆ ಇದು ತಾತ್ಪರ್ಯವನ್ನು. ಭಗವಂತ ಇದ್ದಲ್ಲ, ಅವನು ಅನಾದಿ ಕಾಲದಿಂದಲೂ ಕೂಡ ಅವನು ನಮ್ಮ ಸ್ವರೂಪ ದೇಹದಲ್ಲಿ ಬಿಂಬರೂಪಿಯಾಗಿಯೇ ಪರಮಾತ್ಮ ಇರ್ತಾನೆ. ಅನಂತ ಕಾಲದವರೆಗೂ ಬಿಂಬರೂಪವಾಗಿಯೇ ಪರಮಾತ್ಮ ಇರೋದು. ಹಾಗಾಗಿ ನಾವು ಅಸೃಜ್ಯ ರಾಶಿಯಲ್ಲಿ ಇರ್ತೇವೆ. ನಾವು ಅಸೃಜ್ಯೆಯನ್ನು ಸೃಷ್ಟಿ ಬಂದಿರೋದಿಲ್ಲ. ಆಗ ನಮಗೆ ಯಾವ ಮಾನಸಿಕವಾದ ಈ ಕರ್ಮಗಳಲ್ಲಿ ನಾವು ಯಾವುದು ನಾನು ಸೃಜ್ಯ ರಾಶಿಗೆ ಬಂದಾಗ ಅಂದರೆ ಸೃಷ್ಟಿಯ ಒಂದು ಗುಂಪಿದಲ್ಲ, ಸೃಷ್ಟಿ ಆಗುವವರು, ಆ ಸೃಜ್ಯ ರಾಶಿಗೆ ನಾವು ಬಂದಾಗ ಏನೇನು ಕಾರ್ಯ ಪ್ರವೃತ್ತನಾಗಿರ್ತೇನೋ ಅಲ್ಲಿಂದ ಆರಂಭಿಸಿಕೊಂಡು ಇಲ್ಲಿಯವರೆಗೂ ಕೂಡ ನಾವು ಅಸಂಖ್ಯ ಕರ್ಮಗಳು ನಾವು ಮಾಡಿರ್ತೇವೆ. ನಾವು ಆ ಕರ್ಮಗಳಲ್ಲಿ ಕೆಲವು ಶುಭವಾಗಿರುತ್ತೆ, ಬಹುಶಃ ಅಶುಭ ಕರ್ಮಗಳಲ್ಲಿ ಜಾಸ್ತಿ ಇರುತ್ತೆ. ಇದೆಲ್ಲ ನಮ್ಗೆ ಗೊತ್ತಿರತಕ್ಕಂಥ ವಿಚಾರವೇ. ಆದ್ದರಿಂದ ಈ ಶುಭಾಶುಭ ಕರ್ಮಗಳೂ ಕೂಡ ನಮ್ಮ ಹತೋಟಿಯಲ್ಲಿಲ್ಲ. ಅದನ್ನು ಹಿಡಿತವನ್ನು ಮೀರಿ ನಮಗೆ ಏನು ಮಳೆಗೆ ಬರೋದಿಲ್ಲ. ನಮ್ಮ ಹಿಡಿತಲ್ಲಿಲ್ಲ ಅದು. ಅದರಿಂದ ಬಂದಿದ್ದು ಅಂತ ಹೇಳಿದರು, ಪ್ರಾಪ್ತ ಅಂತ ಶಬ್ದ ಹಾಕಿದ್ದಾರೆ. ಅವುಗಳಲ್ಲಿ ಶುಭ ಕರ್ಮಗಳನ್ನು ಸ್ವಲ್ಪ ನಾವು ಅರ್ಪಣೆ ಮಾಡಿ ಕೂಡ ಪರಮಾತ್ಮ ಪ್ರೀತನಾಗ್ತಾನೆ ಎಂದು. ಇದಕ್ಕರ್ಥ ಏನು, ತ್ವದಧಿಷ್ಠಾನ ನೀನೇ ಅಧಿಷ್ಠಾನವಾಗಿ ಉಳ್ಳ ಬಿಂಬ ಅಂದರೆ ಬಿಂಬರೂಪಿಯಾಗಿರತಕ್ಕಂಥ ನಿನ್ನ ಎಷ್ಟು ಕಾಲದಲ್ಲಿ ಇದೆಯೋ ಅಷ್ಟು ಕಾಲದವರೆಗೆ ಅನಾದಿ ಕಾಲದಿಂದಲೂ ಪ್ರಾಪ್ತ ಅಂತ ಬಂದಿರುವ ಇನ್ನು ಯಾವುದು ಕರ್ಮಗಳು, ಸಕಲ ಜೀವರು ಮಾಡತಕ್ಕಂಥ ಕರ್ಮಗಳನ್ನು ಕೂಡ ತತ್ವಾಭಿಮಾನಿಗಳ ದ್ವಾರ ಪ್ರಾಣದೇವನೇ ಮಾಡೋದು ಎಂಬುದಾಗಿ ತಸ್ಮಿನ್ನಪೋ ಮಾತರಿಶ್ವಾದದಾತಿ ಎಂಬುದಾಗಿ ಶ್ರುತಿ ಹೇಳುತ್ತೆ. ಕರ್ಮಗಳಿಗೆ ಆಪ ಅಂತ ಕರೀತಾರೆ. ಆ ಸಮಂತಾತ್ ಪಾಲಯಂತಿ, ನಮ್ಮನ್ನು ಪಾಲನೆ ಮಾಡುವುದರಿಂದ ಆಪ ಅಂತ ಹೇಳ್ತಾರೆ. ಆ ಆಪವನ್ನು ದೇವತೆಗಳ ಮೂಲಕ ಮಾಡಿಸಿ ಅದನ್ನು ಪರಮಾತ್ಮ ಅರ್ಪಣೆ ಮಾಡಿ ನಮ್ಮ ಪುಣ್ಯ ಬರುವಂತೆ ಮಾಡೋದು ವಾಯುದೇವರ ಕೆಲಸ. ವಸ್ತುತಃ ಅವರೇ ಎಲ್ಲ ಮಾಡಬಹುದು. ಅದು ಕೂಡ ಪರಮಾತ್ಮ ಅವರು ಕೂಡ ನೀವು ಸಾಧನೆ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಸಾಧನಾ ರೂಪವಾದ ನಮ್ಮಲ್ಲಿದ್ದು ನೀವನ್ನ ಮಾಡತಕ್ಕಂಥ ಕೆಲಸ ಪರಮಾತ್ಮ ಕೊಟ್ಟಿದ್ದಾನೆ. ಸೂರ್ಯ ಇರ್ತಾನಲ್ಲ, ಅವನು ವಾಯುದೇವರೇ ಬೇಕಾದ್ರೆ ಸೂರ್ಯನ ಬೆಳಗಿಸೋರು, ಅವರೇ ಮಾಡಿಬಿಡ್ಬೋದು. ಅದು ಕೂಡ ಸೂರ್ಯನನ್ನು ಶ್ರವಣ ಮಾಡಲಿಕ್ಕೆ ದಿಗ್ದೇವತೆಗಳನ್ನು ಒಬ್ಬೊಬ್ಬ ದೇವತೆಗಳ ನೇಮನ ಮಾಡಿದ್ದಾನೆ. ಆದ್ದರಿಂದ ಅವರು ಕೂಡ ಬೇಕೇ ಬೇಕು. ಆ ಮುಖ್ಯಪ್ರಾಣ ಇವರೆಲ್ಲ ಮುಖ್ಯಪ್ರಾಣ ಬಿಟ್ಟುಬಿಟ್ಟು ಎಲ್ಲ ದೇವತೆಗಳೆಲ್ಲ ನಮ್ಮ ದೇಹದಲ್ಲಿ ಇದ್ದರೂ ಕೂಡ ಯಾವ ಕೆಲಸ ಮಾಡೋದೇ ಇಲ್ಲ. ನೋಡಿ, ಕಣ್ಣು ಚೆನ್ನಾಗಿದೆ, ಹಲ್ಲು ಚೆನ್ನಾಗಿದೆ, ಬಾಯಿ ಎಲ್ಲ ಚೆನ್ನಾಗಿದೆ, ಪ್ರಾಣವೇ ಇಲ್ಲ ಅಂದರೆ ಏನು ಕೆಲಸ ಮಾಡೋದು? ಅದಕ್ಕೋಸ್ಕರವಾಗಿ ಪ್ರಾಣ ಇದ್ರೇ ಎಲ್ಲ ಕೆಲಸ ನಡೆಯೋದು. ಅದಕ್ಕೆ ತತ್ವಾಭಿಮಾನಿ
ದೇವತೆಗಳ ಮೂಲಕವಾಗಿ ಪ್ರಾಣದೇವನೇ ಎಲ್ಲ ಅವರಲ್ಲಿದ್ದು ಆ ಕರ್ಮಗಳನ್ನು ಮಾಡುತ್ತಾನೆ. ಅದನ್ನು ಅದು ನೋಡಿ, ತತ್ಪ್ರೇರಿತೇನ ಮುಖ್ಯ ಪ್ರಾಣೇನ ತತ್ವಾಭಿಮಾನಿದ್ವಾರ ಅನುಕಾರಿತ ಅಂತಾಯಿತು. ಇನ್ನು ನಮಗೆಲ್ಲ ಗೊತ್ತಿರುವಂತೆ ಅವಸ್ಥಾತ್ರಯ ಇದೆ. 3 ಅವಸ್ಥೆಗಳು ನಮಗಿದ್ದೇ ಇದೆ. ಒಂದು ಜಾಗೃತಿ, ಒಂದು ಸ್ವಪ್ನ, ಒಂದು ಸುಷುಪ್ತಿ ಅವಸ್ಥೆಗಳನ್ನು ಪ್ರೇರಣೆ ಮಾಡ್ತಾ ತತ್ವಾಭಿಮಾನಿ ದೇವತೆಗಳು. ಈ ಅವಸ್ಥೆಗಳಲ್ಲಿ ಯಾವುದೇ ಒಂದು ಸ್ವಾತಂತ್ರ್ಯವೂ ನಮ್ಮಲ್ಲಿ ಇಲ್ಲ. ಯಾಕೆಂದರೆ ನಮಗೆ ಇದನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ಈಗ ಆಕಳಿಗೆ ಬರ್ತಾ ಇದೆ, ನಾವು ನಿದ್ರೆ ಬರ್ತಾ ಇದೆ, ನಿದ್ರೆ ಮಾಡದೇ ಇರಲಿಕ್ಕೆ ಸಾಧ್ಯ ಇದೆ. ನಮ್ಮ ಕೈಲಿ ಯಾವುದೂ ಇಲ್ಲ. ಯಾಕೆ ಮಲಗಲೇಬೇಕು. ಎಷ್ಟೋ ಸಾರಿ ನಾವು ಮಲಗಿದ್ರೂ ಕೂಡ ನಿದ್ರೆ ಬರುವುದಿಲ್ಲ. ಇನ್ನು ಸ್ವಪ್ನ ಅನ್ಕೊಂಡು ನಮ್ಮನ್ನು ಕೇಳಿ ಹೇಳಿ ಬರುವುದಿಲ್ಲ. ಅದಷ್ಟೇ ಯಾವುದೋ ಬರ್ತಾನೆ ಇರುತ್ತೆ, ಅದಕ್ಕೇನು ಅರ್ಥ ಕೂಡ ನಮ್ಗೆ ಗೊತ್ತಾಗೋದಿಲ್ಲ, ಹಾಗಿರುತ್ತೆ ಇಂಥದ್ದು. ಹಾಗಾದರೆ ನಿದ್ರೆ ಮಾಡಲಿಕ್ಕೂ ನಾವು ಸ್ವತಂತ್ರರಲ್ಲ, ಸ್ವಪ್ನ ಬರೆಸ್ಕೊಳ್ಳಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ, ಏಳಲಿಕ್ಕಂಗೂ ಸ್ವಾತಂತ್ರ್ಯ ಇಲ್ಲೇ ಇಲ್ಲ. ಹಾಗಾದರೆ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಮತ್ತು ನಿದ್ರಾವಸ್ಥೆಯನ್ನು ಪ್ರೇರಣೆ ಮಾಡತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅವರು ಪರಮಾತ್ಮನಿಂದ, ಯಾರು ಪ್ರಾಣದೇವನಿಂದ ಪ್ರೇರಿತರಾಗಿ ಈ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಇದನ್ನು ಅವಸ್ಥಾತ್ರ ನಿಯಾಮಕ ಅಂತ ಹೇಳುವಾಗ ಒಂದು ಭಗವಂತನ ವಿಷ್ಣು ಸ್ವಾತಂತ್ರ್ಯ ಎಂಬತಕ್ಕಂಥ ಒಂದು ಇದು ಸ್ಮರಣೆ ನಮಗೆ ಬರಬೇಕು. ಅದು ಯಾವಾಗ ಶುಭ ಕರ್ಮಗಳನ್ನು ನಾವು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿದಾಗ ಪರಮಾತ್ಮ ಪ್ರೀತನಾಗಿ ನಮಗೆ ಎಲ್ಲ ಕರ್ಮ ಅವನು ಮಾಡಿಸ್ತಾ ಇರೋದು. ನಾವು ನಿದ್ದೆ ಮಾಡಬೇಕು ಅಂತ ಮಲ್ಕೊಂಡೆ, ಆದರೆ 12 ಗಂಟೆ 1 ಗಂಟೆ ಆದರೂ ನಿದ್ರೆ ಬರಲೇ ಇಲ್ಲ ನನಗೆ. ಬೆಳಿಗ್ಗೆ 4 ಗಂಟೆಗೆ ಏಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆ 7 ಗಂಟೆ ನನಗೆ ಎಚ್ಚರಿಕೆ ಆಯಿತು. ಏನಪ್ಪ ನಮ್ಮದೇನಿಲ್ಲ ಅಂದರೆ ಆ ಪರಮಾತ್ಮನೇ ವಿಷ್ಣು ಸ್ವತಂತ್ರ ಎಂಬತಕ್ಕಂಥ ಏನು ನಾವು ಶ್ರವಣ ಮಾಡಿರ್ತೇವೆ ಅದು ಚಿಂತನೆ ಬರುತ್ತೆ. ಅದು ಕೂಡ ದೇವತೆಗಳ ಅನುಗ್ರಹದಿಂದ ಬರತಕ್ಕಂಥದ್ದು. ಇಂತಹ ಕರ್ಮಗಳನ್ನು ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳಿದಂತೆ ಇಂಥ ಕರ್ಮಗಳ ಅನುಸಂಧಾನ ಮಾಡಿದ್ವಿ ಅಂದರೆ ನಮಗೆ ಆ ಕರ್ಮದಿಂದ ನಮಗೆ ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಮುಂದೆ ಇನ್ನೊಂದು ಭಾಗ ಇದೆ ನೋಡಿ. ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧ ವಿದ್ಯಾಶ್ರಿತ ಸ್ವರ್ಣಾಶ್ರಮೋಚಿತ ಸಂಕಲ್ಪಿತ ಭಗವತ್ ಪೂಜಾತ್ಮಕ ಕರ್ಮಜನ್ಯ ಫಲೇನ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಥ ನೋಡೋಣ ಮೊದಲು. ನಿತ್ಯ ನೈಮಿತ್ತಿಕ ಕಾಮಭೇದೇನ, ನಿತ್ಯಕರ್ಮ, ಸಂಧ್ಯಾವಂದನಾದಿಗಳೆಲ್ಲೂ ಕೂಡ ನಿತ್ಯಕರ್ಮ, ದೇವ್ರ ಪೂಜೆ ಕೂಡ ನಿತ್ಯಕರ್ಮನೇ. ಅದೊಂದು. ನೈಮಿತ್ತಿಕ ಕರ್ಮ ಅಂದರೆ ಗ್ರಹಣಾದಿಗಳು ಬರುತ್ತೆ ನೋಡಿ, ಆ ಗ್ರಹಣ ನಿಮಿತ್ತವಾಗಿ ನಾವು ವಿಶೇಷವಾಗಿ ಜಪ ಸ್ನಾನಾದಿಗಳನ್ನ ಮಾಡ್ತಕ್ಕಂಥ ಅದು ನೈಮಿತ್ತಿಕ ಕರ್ಮಗಳು, ನಿಮಿತ್ತ ಮೂಲಕವಾಗಿ ಬರತಕ್ಕಂಥದ್ದು. ಆಮೇಲೆ ಕಾಮ್ಯಭೇದೇನ, ಅದು ಬೇಕು ಇದು ಬೇಕು ಎಂಬುದನ್ನು ಕಾಮ್ಯದಿಂದ ನಾವು ಕರ್ಮಗಳು ಮಾಡ್ತಾ ಇರ್ತೀವಿ, ಅದು ಕಾಮ್ಯ ಕರ್ಮಗಳು ಅಂತಾಗತ್ತೆ. ಅದರಲ್ಲಿ ನಿತ್ಯ ನೈಮಿತ್ತಿಕ ಕಾಮ್ಯಭೇದೇನ ಅಂದರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬತಕ್ಕಂಥ 4 ವರ್ಣಗಳಿದೆ. ಅಲ್ಲದೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಂಬತಕ್ಕಂಥ 4 ಆಶ್ರಮಗಳಿದೆ. ಆಯಾಯ ಜಾತಿಯವರು, ಆಯಾಯ ಇದರಲ್ಲಿ ಇರುವವರು, ಯಾವುದು ಆಶ್ರಮಗಳಲ್ಲಿರುವವರು ತಮಗೆ ವಿಹಿತವಾದ ಕರ್ಮಗಳನ್ನು ಮಾತ್ರ ಮಾಡಬೇಕು, ಬೇರೆ ಕರ್ಮವನ್ನು ಯಾವುದು ಮಾಡಬಾರ್ದು. ಅದಕ್ಕೆ ಸ್ವರ್ಣಾಶೋಚಿತ ಎಂಬತಕ್ಕಂಥದ್ದು ಆ ಕರ್ಮಕ್ಕೆ ವಿಶೇಷಣ ಕೊಟ್ಟಿದ್ದಾರೆ. ಸ್ವಸ್ವರ್ಣಾಶ್ರಮೋಚಿತ ಕರ್ಮ ಅಂತ ಅಲ್ಲಿಗದು, ಆ ಕರ್ಮಜನ್ಯ ಬಲೇನ. ಆಮೇಲೆ ಏನು, ಆ ರೀತಿ ನಾವು ಆ ಕರ್ಮಕ್ಕೆ ವಿಶೇಷಣ. ಆಮೇಲೆ ಸಂಕಲ್ಪಿತ ಭಗವತ್ ಪೂಜಾತ್ಮಕ ಎಂಬುದಕ್ಕಂತ ಕೊಟ್ಟಿದ್ದಾರೆ. ಅಂದರೆ ಏನು? ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತತಸ್ತು ತವ ಪೂಜನಂ ಎಂಬುದಾಗಿ ನಾವು ಏನು ಸಕಲೇಂದ್ರಿಯಗಳಿಂದ ಮಾಡತಕ್ಕಂಥ ಸಕಲ ಕರ್ಮಗಳನ್ನೂ ಕೂಡ ಭಗವಂತನ ಸೇವಾ ರೂಪ ಎಂಬುದಾಗಿ ನಾವು ಹೇಳ್ತೇವೆ. ಅದು ಆ ಕರ್ಮಜನ್ಯ ಫಲದಿಂದ ಮುಂದಕ್ಕೆ ಯಾವುದು ಆನಂದಪ್ರದ ಜ್ಞಾನೇನ, ಅಲ್ಲಿಗೆದು ಯಾವುದದು ಕರ್ಮಜನ್ಯ ಫಲೇನ ತ್ರಿವಿಧ ವಿದ್ಯಾಶ್ರಿತ ಅಂತ ಒಂದು ಕೊಟ್ಟಿದ್ದಾರೆ. ಇಲ್ಲೇ ಇದೆ ತ್ರಿವಿಧ ವಿದ್ಯಾಶ್ರಿತ ಅಂತ. ತ್ರಿವಿಧ ವಿದ್ಯೆಗಳು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ತ್ರಿವಿಧ ವಿದ್ಯಾ ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ನಾವು ಮಾಡತಕ್ಕಂಥ ಕರ್ಮಗಳಿದೆ. ಯಾವುದು ದೇವ್ರ ಪೂಜೆ ಆಗಿರ್ಬೋದು, ಸಂಧ್ಯಾ ವಂದನೆ, ತಿನ್ನೋದು, ಮಲಗೋದು, ಇದೆಲ್ಲ ಇದ್ದೇ ಇದೆ. ನಿತ್ಯ ಕರ್ಮಗಳು ನಡೀತಾನೆ ಇರುತ್ತೆ ನಮ್ಮದು. ಉಪನಯನ, ವಿವಾಹ, ಉಪಕರ್ಮ, ಚಾತುರ್ಮಾಸ್ಯಾದಿಗಳು ಇದೆಲ್ಲ ನೈಮಿತ್ತಿಕ ಕರ್ಮಗಳು ಅನಿಸುತ್ತೆ. ಇದಕ್ಕೆ ನಮಗೆ ಪ್ರತಿಯಾಗಿ ಮಕ್ಕಳಾಗಲಿ ಅಥವಾ ಇನ್ನು ರೋಗ ಪರಿಹಾರ ಆಗಲಿ ಅಂತ ಉದ್ದೇಶ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಕಾಮ್ಯ ಅಂತ ಕರೆಯುತ್ತೆ. ಯಾವ ಕರ್ಮವನ್ನೇ ನಾವು ಮಾಡಲಿ ಅದನ್ನು ಹರಿಸೇವೆ ಎಂಬ ಭಾವನೆಯಿಂದ ಮಾಡಿದಾಗ ಅದು ಹರಿಸೇವೆ ಆಗೋಗುತ್ತೆ. ಆ ಕರ್ಮ ಎಂಬತಕ್ಕಂಥದ್ದು
ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುತ್ತೆ ಎಂಬುದು ಕರ್ಮಜನ್ಯ ಫಲೇನ ಅಂತ ಅರ್ಥ ಆಯಿತು. ಇನ್ನು ವರ್ಣಾಶ್ರಮೋಚಿತ ಅಂತ ಕೊಟ್ಟಿದ್ದಾರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಕ್ಕಂಥ 4 ವರ್ಣಗಳಿದ್ದೇ ಇದೆ. ಮೊದಲು ಹೇಳಿದಂತೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಆಶ್ರಮಗಳಿದೆ. ಪ್ರತಿಯೊಬ್ಬ ವರ್ಣದವರು ಕೂಡ ಅವರಿಗೆ ಆಯಾಯ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಅದನ್ನೇ ಅವರು ಮಾಡಬೇಕು. ಯಾಕೆಂದರೆ ಗೀತೆ ಹೇಳುವಂತೆ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನಿಷ್ಠಿತಾತ್. ನಾವಲ್ಲಿ ಹೇಳಿದೆ ಇದನ್ನು. ನಾವು ನಮ್ಮ ಕರ್ಮವನ್ನು ಸ್ವಲ್ಪ ಪೂರ್ಣವಾಗಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಒಂದು ಸ್ವಲ್ಪ ನ್ಯೂನತೆ ಇದ್ದರೂ ಕೂಡ ನಮ್ಮ ಕರ್ಮವನ್ನೇ ನಾವು ಮಾಡಬೇಕು ಹೊರತಾಗಿ ಪರಕರ್ಮ ಎಂಬುದಕ್ಕಂಥದ್ದು ಭಯಾವಹ. ಆದ್ದರಿಂದ ಸ್ವಧರ್ಮದಲ್ಲಿ ಸಾಯುವುದೇ ಮೇಲು ಅಂತ ಹೇಳ್ತಾರೆ. ಆದ್ದರಿಂದ ಆ ಕರ್ಮಗಳೆಲ್ಲವನ್ನೂ ಕೂಡ ನಮಗೆ ಯೋಗ್ಯವಾದ ಕರ್ಮಗಳನ್ನೇ ನಾವು ಮಾಡಬೇಕು. ಇನ್ನು ನಾವು ಮಾಡ್ತಕ್ಕಂಥ ಕರ್ಮಗಳೆಲ್ಲೂ ಕೂಡ ಭಗವಂತನ ಪೂಜೆ ಆಗುತ್ತಂತೆ. ಅದು ಹಾಗೆ ಪ್ರಾತಃ ಪ್ರಭೃತಿ ಸಾಯಾಂತಂ ಅಂಥೇಳಿ ತತ್ಸರ್ವ ವಿಷ್ಣು ಪೂಜಾಸ್ತು ಅಂತ ಹೇಳಿಬಿಟ್ರೆ ನಾವು ಹೇಳೋದು, ಕೂಡೋದು, ಸ್ನಾನ ಮಾಡೋದು, ಊಟ ಮಾಡೋದು, ಮಲಗೋದು ಇತ್ಯಾದಿ ಎಲ್ಲ ಕರ್ಮಗಳೂ ಕೂಡ ಅದೆಲ್ಲ ಭಗವಂತನ ಸೇವೆ ಆಗುವುದು ಹೇಗೆ ಅಂತ ನಮ್ಮ ಪ್ರಶ್ನೆ ಬರ್ಬೋದು. ಅದಕ್ಕೆ ಹೇಳ್ತಾರೆ ಶ್ರೀಮದಾಚಾರ್ಯರು ಆ ಒಂದು ಋಗ್ಭಾಷ್ಯದಲ್ಲಿ ಹೇಳುವಂತೆ ಅವರು ಹೇಳ್ತಾರೆ, ಪರಮಾತ್ಮನಿಗೆ ಹೋತಾರಂ ಅಂತ ಕರೀತಾರೆ. ಹೋತೃ ಅಂದರೆ ಹೋಮ ಮಾಡುವವನು ಅಂತ ಅರ್ಥ. ನಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ ವಿಷಯ ಪದಾರ್ಥ ಇಂದ್ರಿಯಗಳಿಗೆ ಅವನ ಆಯಾಯ ಪದಾರ್ಥಗಳನ್ನು ಕೊಡ್ತಾ ಇರ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಹೋತ ಅಂತ ಕರೀತಾರೆ. ಇಂದ್ರಿಯಾಗ್ನಿಶುಯಾತ್ತಾನಂ ಯದ್ಧೋತ ಹೋತೃ ನಾಮಕಃ ಅಂತ ಹೇಳ್ತಾರೆ. ಇಂದ್ರಿಯ ಎಂಬತಕ್ಕಂಥ ಅಗ್ನಿಗಳಲ್ಲಿ ವಿಷಯ ಪದಾರ್ಥಗಳು ನಮಗೆ ತಂದು ನಮ್ಗೆ ಕೊಡುವುದರಿಂದ ಈ ಕಣ್ಣು ಎಂಬತಕ್ಕಂಥದ್ದಕ್ಕೆ ರೂಪ ಕೊಡ್ತಾನೆ. ಅದೇನಾಯಿತು, ಈಗ ಹೋತೃ ಆದ ಅವನು ಪರಮಾತ್ಮ ಹೋತಾನೆ, ಹೀಗೆ ಕೊಡ್ತಾನಂತೆ. ಆದ್ದರಿಂದ ಆ ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಇಂದ್ರಿಯಗಳು ಮತ್ತು ವಿಷಯ ಪದಾರ್ಥಗಳಿದೆ. ನಮ್ಮ ಕಣ್ಣು, ಕಿವಿ, ಮೂಗು, ಜ್ಞಾನೇಂದ್ರಿಯಗಳು, ಕೈಕಾಲುಗಳೆಲ್ಲ ಪಂಚ ಕರ್ಮೇಂದ್ರಿಯಗಳು, ಮನಸ್ಸಲ್ಲಿ 11 ಇಂದ್ರಿಯಗಳಿದೆ. ಈ 11 ಇಂದ್ರಿಯಗಳೇನಿದೆ ಅವು ಶಾಸ್ತ್ರದಿಂದ ನೋಡ್ತಕ್ಕಂಥ ಸಕಲ ವಸ್ತುಗಳನ್ನು ಕೂಡ ವಿಷಯ ಅಂತ ನಾವು ಕರೀತೇವೆ. ಆ ವಿಷಯಗಳನ್ನು ಪರಮಾತ್ಮ ನಮಗೆ ಕೊಡ್ತಾ ಇರ್ತಾನೆ. ಕಿವಿಗೆ ಒಳ್ಳೆಯ ಶಬ್ದಗಳನ್ನು ನೀವು ಕೇಳ್ತಾ ಇದ್ದೀರಲ್ಲ, ಇದು ಪರಮಾತ್ಮ ಇದ್ದಾನಲ್ಲ, ಅವನು ನಮ್ಮ ಕಿವಿ ಎಂಬತಕ್ಕಂಥ ಇಂದ್ರಿಯ ಒಂದು ಅಗ್ನಿಯಲ್ಲಿ ಆ ಶಬ್ದ ಎಂಬತಕ್ಕಂಥದ್ದನ್ನು ಪರಮಾತ್ಮ ನಿಮಗೆ ಹೋಮ ಮಾಡ್ತಾ ಇದ್ದಾದ್ದರಿಂದ ಆ ಪರಮಾತ್ಮ ಹೋತೃತ್ವವನ್ನು ಈ ರೀತಿ ತಿಳ್ಕೋಬೇಕು ನಾವು. ಹಾಗಾದರೆ ಹೋತ ಅವನೇನೆ. ಇಂತಹ ಕರ್ಮಗಳಿಂದ ಉಂಟಾಗಿರತಕ್ಕಂಥ ಅಂತ ಅರ್ಥ ಬಂತು. ಮುಂದೆ ಅಪರೋಕ್ಷ ಜ್ಞಾನಾತ್ ಪೂರ್ವತಃ ಕರಣಶುದ್ಧಿದ್ವಾರ ತದುಪಾಸಕೇನ ಅಂತ ಇನ್ನೊಂದು ವಿಷಯನ ಕೊಟ್ಟಿದ್ದಾರೆ. ಅಪರೋಕ್ಷ ಜ್ಞಾನಾತ್ ಪೂರ್ವತಃ ಅಂದರೆ ಏನು? ಅಪರೋಕ್ಷ ಜ್ಞಾನವಾಗುವುದಕ್ಕಿಂತಲೂ ಅಂತ ಅರ್ಥ. ಮೊದಲು ಅಂದರೆ ನಮಗಿನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ, ಅದು ಬರಬೇಕು. ಆ ಪೂರ್ವದಲ್ಲಿ ಕರಣಶುದ್ಧಿದ್ವಾರ ತದುಪಾಸಕೇನ. ಕರಣ ಅಂದರೆ ಇಂದ್ರಿಯಗಳು, ಅವುಗಳೆಲ್ಲ ಶುದ್ಧ ಮಾಡಿ ಆ ಕರ್ಮಗಳನ್ನು ಉಪಯೋಗ ಆಗುವಂತೆ ಬರುತ್ತೆ. ಕರ್ಮ ಮಾಡಿದ್ದ ಯಾತಕ್ಕೋಸ್ಕರವಾಗಿ? ಇಂದ್ರಿಯಗಳು ಶುದ್ಧಿ ಆಗಲಿಕ್ಕೋಸ್ಕರವಾಗಿ. ಅದು ಕೂಡ ಆನಂದಪ್ರದ ಜ್ಞಾನ ಎಂಬುದಕ್ಕೆ ಅನ್ವಯ. ಅದು ಮುಂದೆ ಅಪರೋಕ್ಷ ಜ್ಞಾನ. ಏನು ಅಪರೋಕ್ಷ ಜ್ಞಾನ ಅಂದರೆ ಏನು? ಅದಕ್ಕಿಂತ ಮೊದಲು ಅಂದರೆ ಏನು? ಯಾರು ಮೋಕ್ಷಾಧಿಕಾರಿಗಳಿದ್ದಾರೆ ಅವರು ಮೊಟ್ಟ ಮೊದಲ ಅವನ ಅಪರೋಕ್ಷ ಜ್ಞಾನಿ ಅಂತ ನಮ್ಗೆ ಗೊತ್ತಾಗಬೇಕಾಗಿದ್ದರೆ ಭಗವಂತನ ಅಪರೋಕ್ಷ ಜ್ಞಾನ ಆಗೋದಿದಲ್ಲ ಅದೇ. ಹಾಗೆ ಭಗವಂತನ ನಾವು ನೋಡಿದ್ವಿ ಅಂದರೆ ನಮ್ಮ ಸ್ವರೂಪ ಇಂದ್ರಿಯಿಂದ ಪರಮಾತ್ಮನ ಸ್ವರೂಪವನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಯಥಾಯೋಗ್ಯ, ಅದಕ್ಕೆ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಪರೋಕ್ಷ ಅಂದರೆ ಏನು? ನಮಗೆ ಕಾಣಿಸ್ತಾ ಇಲ್ಲ. ಈಗ ನೀವು ಪರೋಕ್ಷವಾಗಿ ನೀವು ಪಾಠ ಕೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ಪರೋಕ್ಷವಾಗಿ ಅಂದರೆ ಏನು? ನೀವು ನಮ್ಮ ಮುಂದೆ ಕೂತಿಲ್ಲ, ಅದು ನೀವೆಲ್ಲರೂ ಕೂಡ ನಮ್ಮ ಮುಂದೆ ಬಂದು ಕೂತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಆಗ ಅಪರೋಕ್ಷ ಆಗುತ್ತೆ. ಅದು ಪರೋಕ್ಷ, ಪರ ಅಕ್ಷ ಅಂತ. ಅಪರೋಕ್ಷ ಪರ ಅಂದರೆ ಆಚೆ ಅಂತ ಅರ್ಥ, ಹೊರಗೆ ಅಂತ ಅರ್ಥ. ಅಂದರೆ ಕಣ್ಣಿಗೆ ಕಾಣದಿರುವಂಥದ್ದು ಅಂತ ಅರ್ಥ. ರಾಮಕೃಷ್ಣಾದಿ ಮೂರ್ತಿಗಳನ್ನು ನಾವು ನೋಡಿರಬಹುದು ಬೇಕಾದರೆ, ಆದರೆ ಆ ಭಗವಂತ ಮಾತ್ರ ನಮ್ಗೆ ಕಾಣಿಸೋದಿಲ್ಲ. ಆದ್ದರಿಂದ ಪರೋಕ್ಷ ಅಪರೋಕ್ಷ ಅಂದರೆ ಹೀಗೆ. ಪ್ರತಿಮೆಗಳು ಕಾಣಿಸುತ್ತೆ, ಪ್ರತಿಮೆ ಒಳಗಡೆ ಇರತಕ್ಕಂಥ ಪರಮಾತ್ಮನ ಕಾಣಿಸ್ತಾ ಇಲ್ವಲ್ಲ, ಹಾಗೆ ಅದು ಅಪರೋಕ್ಷ ಅಂತ ಕರೀತಾರೆ. ಯಾರು ಜ್ಞಾನಿಗಳಿರ್ತಾರೆ ಅಪರೋಕ್ಷೀಕೃತ ಶೀಶಃ ಸಮವೇಕ್ಷಿತ ಭಾವಜ ಅಂತ ರಾಘವೇಂದ್ರ ಸ್ವಾಮಿ ಪರಮಾತ್ಮ ನೋಡಿದ್ದಾರೆ. ಅವರು ಆ 4 ರೂಪದಲ್ಲೂ ಪರಮಾತ್ಮ ನೋಡಿದ್ದಾರೆ. ಅದಕ್ಕೋಸ್ಕರ ಅಪರೋಕ್ಷ ಜ್ಞಾನಿಗಳು ಅಂತವರನ್ನು ಕರೀತಾ ಇದ್ದಾರೆ. ಅಂತಹ ಅಪರೋಕ್ಷ ಜ್ಞಾನ ಆಗೋದಾದರೂ ಹೇಗೆ? ನಾವು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಪರಿಶುದ್ಧ ಆಗಿರಬೇಕು, ಪರಿಪಕ್ವ ಅವಸ್ಥೆ ಬಂದಿರಬೇಕು. ನಮ್ಮ ಪ್ರಾರಬ್ಧದ ಕರ್ಮ ಒಂದು ಅಡ್ಡ ಇರುತ್ತದು, ಅದು ಇರಬಾರದು. ಹಾಗಿತ್ತು ಅಂದರೆ ಈ ಜನ್ಮದಲ್ಲಿ ಬೇಕಾದ್ರೆ ಅಪರೋಕ್ಷ ಜ್ಞಾನ ಆಗಬಹುದು ನಮಗೆ. ಆದ್ದರಿಂದ ಇದನ್ನು ಸೂತ್ರಾದಿಗಳಲ್ಲಿ ವಿಚಾರ ಮಾಡಿದ್ದಾರೆ.
ಅದು ಅಪರೋಕ್ಷ ಜ್ಞಾನ ಉಂಟಾಗಲಿ ಕಾರಣ ಅಂತೆ. ಹೀಗೆ ಅಪರೋಕ್ಷ ಜ್ಞಾನ ಬರೋದಕ್ಕೆ ಮೊದಲು ಮಾಡಿರತಕ್ಕಂಥ ಕರ್ಮಗಳೇನಿದೆ ಅದು ಏನು ಮಾಡುತ್ತೆ, ಅಂತಃಕರಣ ಶುದ್ಧಿ ದ್ವಾರ ನಮಗೆ ಅಂತಃಕರಣ ಶುದ್ಧಿ ಮಾಡಲಿಕ್ಕೆ ಕಾರಣವಾಗೋಗುತ್ತೆ. ಅಂದರೆ ಏನು, ಕನ್ನಡಿ ಎಂಬುದಕ್ಕಂಥದ್ದು ಎಷ್ಟೇ ಸ್ವಚ್ಛವಾಗಿದ್ದರೂ ಕೂಡ ಅದು ಕೊಳೆ ಕೂತಿರುತ್ತೆ ನೋಡಿ. ಕೆಲಸ ಅದೇ ಕೊಳೆ ಕೂತಿತ್ತು ಅಂದರೆ ಆಗ ನಮ್ಮ ಮುಖ ಸರಿ ಕಾಣಿಸೋದಿಲ್ಲ. ಕನ್ನಡಿ ಎಂಬುದಕ್ಕಂಥದ್ದೇನಿದೆ ಅದರ ಮೇಲೆ ಕೊಳೆ ಕೂತಿತ್ತು ಅಂದರೆ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಿಸೋದಿಲ್ಲ. ನಮ್ಮ ಅಂತಃಕರಣ ಎಂಬುದಕ್ಕಂಥದ್ದೇನಿದೆ ಅದು ಕನ್ನಡಿ ಇದ್ದಂತೆ. ಆ ಕರಣಿ ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ಎಂಬುದಕ್ಕಂಥ ಕೊಳೆಗಳಿಂದ ಕೂತಿದೆ. ಆದ್ದರಿಂದ ಪರಮಾತ್ಮನ ಬಿಂಬ ಚೆನ್ನಾಗಿ ಬೀಳ್ತಾ ಇಲ್ಲ. ಈ ಕರ್ಮಗಳನ್ನು ಭಕ್ತಿ ಮಾಡಿ ನಾವು ಪರಮಾತ್ಮ ಅರ್ಪಣೆ ಮಾಡಿಬಿಟ್ವಿ ಅಂದರೆ ಪರಮಾತ್ಮ ಕರ್ಮ ಅಂದರೆ ನೀರಿಂದ ಕರಣಿಂದ ತೊಳೆದು ಬಿಡ್ತಾನೆ ಚೆನ್ನಾಗಿ. ಅಂತಃಕರಣ ಶುದ್ಧಿ ಆಗುತ್ತದೆ. ಶುದ್ಧಿ ಆದಕೊಳ್ಳೆ ಪರಮಾತ್ಮನ ಬಿಂಬ ಸ್ಪಷ್ಟವಾಗಿ ಬೀಳಲಿಕ್ಕೆ ಕಾರಣವಾಗುತ್ತೆ ಎಂಬ ತಾತ್ಪರ್ಯವನ್ನು ನಾವು ತಗೋಬೇಕು. ಇನ್ನು ಮುಂದೆ ತತಃಪರಂ ಭಗವದಿಚ್ಛೆಯ ಪ್ರಾಪ್ತ ನಿಜ ಗುರೂಪದಿಷ್ಟ ಸ್ವಬಿಂಬ ವಿಷಯಕ ಪೂರ್ಣ ಸಚ್ಚಿದಾನಂದಾತ್ಮಕ ಚತುರ್ಗುಣಾದ್ಯುಪಾಸನ ಜಿಜ್ಞಾಸಾದಿಭಿ ಸ್ವಬಿಂಬ ಅಪರೋಕ್ಷ ಜ್ಞಾನ ಉತ್ಪಾದಕೇನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ತದಪ್ಪರಂ ಭಗವದಿಚ್ಛೆಯ ಅನಂತರದಲ್ಲಿ ಅಲ್ಲಿಂದ ಮುಂದೆ ಅಂದರೆ ಏನು, ನಮಗೆ ಅಂತಃಕರಣ ಶುದ್ಧಿ ಆದ ಮೇಲೆ ನಮ್ಮ ಮಾಡಿರತಕ್ಕಂಥ ಶುದ್ಧವಾದ ಕರ್ಮಗಳಿಂದ ಅಂತಃಕರಣ ಶುದ್ಧಿ ಆದ ಮೇಲೆ ಭಗವಂತನ ಇಚ್ಛೆಯಂತೆ ಪ್ರಾಪ್ತ ಅಂದರೆ ಏನು, ನಮಗೆ ಸಿಕ್ಕಿರತಕ್ಕಂಥ ನಿಜ ಗುರು ಉಪದಿಷ್ಟ ಪರಮಾತ್ಮ ಇಚ್ಛೆಯಿಂದಲೇ ನಮ್ಮ ನಿಜವಾದ ನೀತವಾದ ಗುರುಗಳು ಅಂತಿರ್ತಾರೆ, ಅವರು ನಮ್ಗೆ ಸಿಗ್ತಾರೆ. ಅವರು ನಮ್ಮ ಸ್ವರೂಪ ಏನು, ನಮ್ಮ ಸ್ವರೂಪಕ್ಕೆ ಬಿಂಬರೂಪ ಯಾವುದು ಅದೆಲ್ಲ ಉಪದೇಶ ಮಾಡ್ತಾರೆ. ಅದನ್ನು ತಿಳ್ಕೊಂಡ ಮೇಲೆ ಉದಾಹರಣೆಗೆ ಧ್ರುವರಾಯ ಇದ್ದಾನೆ, ಅವನಿಗೆ ನಾರದರು ಸಿಕ್ಕಿ ಆ ಪರಮಾತ್ಮನ ವಾಸುದೇವನ ರೂಪವನ್ನು ಅವರು ಚಿತ್ರ ಕೊಟ್ಟಂತೆ, ಪ್ರಹ್ಲಾದರಾಜನಿಗೆ ಅದೇ ನಾರದರೇನಿದ್ದಾರೆ ಅವರು ನಾರಾಯಣ ರೂಪದ ಒಂದು ಉಪದೇಶವನ್ನು ಕೊಟ್ಟಂತೆ ನಮಗೂ ಕೂಡ ನೀತ ಗುರುಗಳು ಬರ್ತಾರೆ. ಅವರು ವಿಶೇಷವಾಗಿ ನಮಗೆ ನಮ್ಮ ಬಿಂಬರೂಪ ಯಾರು, ನಮಗೆ ಹೆಂಗಿದ್ದಾನೋ ಎಂಬುದನ್ನು ತೋರಿಸ್ಕೊಡ್ತಾರೆ. ಅದನ್ನು ಆ ಸ್ವಬಿಂಬ ಉಪದಿಷ್ಟ ಸ್ವಬಿಂಬ ವಿಷಯಕ ನಮ್ಮ ಬಿಂಬಮೂರ್ತಿ ಯಾವುದನ್ನು ಗೊತ್ತಿಲ್ಲ ನಮಗೆ. ಪೂರ್ಣ ಸಚ್ಚಿದಾನಂದಾತ್ಮಕ ಸಂಪೂರ್ಣವಾಗಿರ್ತಕ್ಕಂಥ ಸತ್ ಚಿತ್ ಆನಂದ ಆತ್ಮಕ ಅಂದರೆ ಸರ್ವಸ್ವಾಮಿಯಾಗಿದ್ದಾನೆ ಎಂಬತಕ್ಕಂಥ ಚತುರ್ಗುಣ ಉಪಾಸಿತ 4 ಗುಣಗಳೇನಿದೆ ಅದರಿಂದ ಚತುರ್ಗುಣ 4 ಗುಣಗಳನ್ನು ಉಪಾಸನ ಜಿಜ್ಞಾಸಾದಿಭಿ, ಉಪಾಸನ ಅಂದರೆ ಧ್ಯಾನ ಮಾಡೋದು, ಜಿಜ್ಞಾಸ ಅಂದರೆ ವಿಚಾರಪೂರ್ವಕವಾಗಿ ನಾವು ಶಾಸ್ತ್ರ ಅಧ್ಯಯನ ಮಾಡೋದು, ಆದಿಭಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಇವುಗಳು ಈ ಸಾಧನಗಳಿಂದ ಜಿಜ್ಞಾಸಾದಿಭಿ ಸ್ವಬಿಂಬ ಅಪರೋಕ್ಷ ಜ್ಞಾನ ಉತ್ಪಾದಕೇನ ಅಂದರೆ ನಮ್ಮ ಬಿಂಬ ಮೂರ್ತಿ ಏನಿದೆ ಅದರ ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾದ ಯಾವುದು ಆನಂದಪ್ರದ ಜ್ಞಾನೇನ ಎಂಬುದಕ್ಕೆ ಮುಂದೆ ಬರತಕ್ಕಂಥ ವಿಶೇಷಣ ಅದು. ಇನ್ನು ಬಿಂಬ ಅಪರೋಕ್ಷ ಅಂದರೆ ಏನು ಎಂಬುದು ತಿಳ್ಕೊಳ್ಬೇಕು ನಾವು. ಭಗವಂತನ ಅಪರೋಕ್ಷ ಜ್ಞಾನ ಎಂಬುದಕ್ಕಂಥದ್ದೇ ಮೋಕ್ಷಕ್ಕೆ ಕಾರಣ ಅಂಥೇಳಿ ಪುರುಷೋಕ್ತರು ಕೂಡ ಹೇಳ್ತಾರೆ. ನಾಣ್ಯಪಂಥಾಹ ವಿದ್ಯತೆ ಅಯನಾಯ, ಪರಮಾತ್ಮನನ್ನು ಹೊಂದಲಿಕ್ಕೆ ಅಪರೋಕ್ಷ ಜ್ಞಾನ ಬಿಟ್ಟರೆ ಬೇರೆ ಇನ್ನೊಂದು ಮಾರ್ಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಕ್ತಿ ಬೇಡವಾಗರೆ ಅಂದರೆ ಜ್ಞಾನ ಎಂಬುದಕ್ಕಂಥದ್ದು ಭಕ್ತಿ ಎಂಬುದಕ್ಕಂಥದ್ದು ಇದೆಲ್ಲ ಅದು ಭಕ್ತಿ ಅಂದರೆ ಏನು, ಪರಮಾತ್ಮನ ಮಹಿಮಾಪೂರ್ವಕವಾಗಿ ಅವನನ್ನು ಭಕ್ತಿಯಿಂದ ಚಿಂತನೆ ಮಾಡೋದು ಅಂತ, ಸ್ನೇಹ ಅಂತ. ಹಾಗೆ ಜ್ಞಾನ ಎಂಬುದಕ್ಕಂಥದ್ದು ಭಕ್ತಿಯ ಒಂದು ಭಾಗ. ಆದ್ದರಿಂದ ಅದು ಹೇಳ್ತಾರೆ ಅಪರೋಕ್ಷ ಜ್ಞಾನ ಬೇಕು. ಅಂತಹ ಅಪರೋಕ್ಷ ಜ್ಞಾನ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಅಂತ ತೀರ್ಮಾನ ಮಾಡಲಾಗಿದೆ. ಸ್ವಬಿಂಬ ಅಪರೋಕ್ಷ ಅಂದರೆ ಏನು, ನಮ್ಮ ಹೃದಯ ಕಮಲದಲ್ಲಿ ಇರತಕ್ಕಂಥ ನಮ್ಮ ಜೀವದ ಬಿಂಬ ಮೂರ್ತಿಯಾದಕ್ಕಂಥ ಭಗವಂತನ ರೂಪವನ್ನು ನಾವು ಪ್ರತ್ಯಕ್ಷವಾಗಿ ನೋಡೋದು. ಅಂದರೆ ನಮ್ಮ ಸ್ವರೂಪ ಇಂದ್ರಿಯದಿಂದ ನಮ್ಮ ಸ್ವರೂಪದಲ್ಲಿ ನಿಯಾಮಕನಾದ ಭಗವಂತನನ್ನು ನೋಡೋದು ನಾವು. ಭಗವಂತನ ರಾಮಕೃಷ್ಣಾದಿ ರೂಪಗಳು ನಮಗೆ ಸಾಕ್ಷಾತ್ಕಾರ ಆಗಿರ್ಬೋದು, ಆದರೆ ನಮ್ಮ ಹೃದಯದಲ್ಲಿರತಕ್ಕಂಥ ಬಿಂಬಮೂರ್ತಿ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದೇ ಮುಖ್ಯವಾದದ್ದು. ಅಂತಹ ಸಾಕ್ಷಾತ್ಕಾರ ಆಗುವುದು ಅದಷ್ಟು ಸುಲಭ ಅಲ್ಲ, ಅದು ತುಂಬ ಸಾಧನೆ ಮಾಡ್ಕೋಬೇಕು. ಅದಕ್ಕೆ ಸ್ವಬಿಂಬ ಅಪರೋಕ್ಷ ಅಂತ ಆಗುತ್ತೆ. ಅದರಿಂದ ಏನಾಯಿತು, ಸ್ವಬಿಂಬ ಅಪರೋಕ್ಷ ಸ್ವಬಿಂಬ ವಿಷಯಕ ಸ್ವಬಿಂಬ ಅಪರೋಕ್ಷ ಜ್ಞಾನ ಉತ್ಪಾದಕೇನ. ಭಗವಂತನ ಸಾಕ್ಷಾತ್ಕಾರ ಬಂದ ಮಾತ್ರಕ್ಕೆ ನಮಗೆ ನಮ್ಮ ಸಾಧನೆ ಮುಗಿದೋಲಿಲ್ಲ. ಅದರಿಂದ ಭಗವತ್ ಸಾಕ್ಷಾತ್ಕಾರ ಆದ ಮೇಲೂ ಕೂಡ ನಮಗೆ ಶ್ರವಣ ಮನನಾದಿಗಳು ನಿಧ್ಯಾಸನಾದಿಗಳು ಮಾಡ್ತಾನೇ ಇರಬೇಕು. ಯಾವುದಕ್ಕೋಸ್ಕರ ಬೇರೆಯವರು ಹಂಗೆ ಹೇಳೋದಿಲ್ಲ. ಜ್ಞಾನಕ್ಕೋಸ್ಕರವಾಗಿ ಕರ್ಮ ಮಾಡೋದು, ಜ್ಞಾನ ಬಂದಾಯಿತು ಅಂದಮೇಲೆ ಪುನಃ ಕರ್ಮ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಹಾಗಲ್ಲ.
ಜ್ಞಾನ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ನಮ್ಮ ಯೋಗ್ಯವಾದ ಕರ್ಮ ಮಾಡ್ತಾನೇ ಇರಬೇಕು. ಅವರಿಗೆ ಜೀವನ ಮುಕ್ತಿಯಾಗಿ ಪರಾರ್ಧ ಕರ್ಮ ಮುಗಿಬೇಕಲ್ಲ, ಅದಕ್ಕೋಸ್ಕರವಾಗಿ. ಮತ್ತು ಅಪರೋಕ್ಷ ಜ್ಞಾನ ಅನಂತರದಲ್ಲಿ ಬಂದಿರತಕ್ಕಂಥ ಕರ್ಮಗಳು ಏನು ಮಾಡುತ್ತೆ, ನಮಗೆ ಲಾಭ ಏನಾದ್ರಿಂದ ಅಂದರೆ ಮೋಕ್ಷದಲ್ಲಿ ಎಷ್ಟು ಆನಂದ ಇತ್ತು ಅದು ಆನಂದಕ್ಕಿಂತಲೂ ಜಾಸ್ತಿ ಉಕ್ಕಿ ಬರುತ್ತೆ ಅದು. ಈಗ ಹಾಲನ್ನು ಒಂದು ಲೋಟ ನೀವು ಹಾಲನ್ನು ಅಲ್ಲಿ ಇಟ್ಟಿದ್ರಿ, ಇದರಲ್ಲಿ ಅಂದರೆ ಒಲೆ ಮೇಲೆ ಇಟ್ಟಿದ್ರಿ ಅಂದರೆ ಅದು ಉಕ್ಕಿ ಚೆಲ್ಲಲ್ವ, ಜಾಸ್ತಿ ಆಗಲ್ವ, ಹಾಗೆ ಅದು ಅದಕ್ಕೆ ವೃದ್ಧಿ ಅಂತ ಹೇಳ್ತಾರೆ. ಆ ವೃದ್ಧಿ ಆಗುತ್ತಂತೆ. ಅದಕ್ಕೋಸ್ಕರ ನಾವು ಕರ್ಮಗಳು ಕೂಡ ನಾವು ಮಾಡ್ತಾನೇ ಇರಬೇಕು. ಇಂತಹ ಕರ್ಮಗಳು ಏನಿದೆ ಅದನ್ನು ಉಪಾಸನೆ ಹೇಗೆ ಸಚ್ಚಿದಾನಂದಾತ್ಮ ಅಂತ ಹಿಂದೆ ಹೇಳಿದಂಥ 4 ರೂಪನ ಉಪಾಸನೆ ಮಾಡ್ತಾ ಇರಬೇಕು. ಅದನ್ನ ಬಿಂಬ ಅಪರೋಕ್ಷವಾಗುತ್ತೆ. ಅದರಿಂದ ನಮಗೆ ಮುಂದೆ ಪರಮಾತ್ಮನ ಆನಂದ ಏನಿದೆ ಅವನು ನಮಗೆ ಅನುಗ್ರಹ ಮಾಡ್ತಾನೆ, ನಮಗೆ ಯೋಗ್ಯವಾದ ಆನಂದ ಅನುಗ್ರಹ ಮಾಡ್ತಾನಂತೆ. ಮನುಷ್ಯೋತ್ತಮಂ ಆರಭ್ಯ ಇಲ್ಲೋಡಿ ಮುಂದೆ ಮನುಷ್ಯೋತ್ತಮಮಾರಭ್ಯ ಚತುರ್ಮುಖ ಪರ್ಯಂತಾನಂ ಪಂಚವಿಧ ಮುಕ್ತಿಯೋಗ್ಯಾನಾಂ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯೋತ್ತಮಂ ಆರಭ್ಯ ಮನುಷ್ಯ ಉತ್ತಮರನ್ನು ಆರಂಭಿಸಿಕೊಂಡು ಚತುರ್ಮುಖ ಪರ್ಯಂತಾನಂ ಬ್ರಹ್ಮದೇವರವರೆಗೂ ಇರತಕ್ಕಂಥ 5 ವಿಧವಾದಕ್ಕಂಥ ಮುಕ್ತಿಯೋಗ್ಯರು. ದೇವ ಋಷಿ ಪಿತೃಪ ನರಾಹ ಅಂತ ಹಿಂದೆ ಹೇಳಿದಂತೆ ಅದು ದೇವತೆಗಳು ಅಂದರೆ ಉತ್ತಮಾಧಿಕಾರಿಗಳವರು, ಋಷಿಗಳು ಪಿತೃಗಳು ಚಕ್ರವರ್ತಿಗಳವರು ಮಧ್ಯಮಾಧಿಕಾರಿಗಳು, ಮನುಷ್ಯರತ್ತಮದವರು ಮುಕ್ತಿಯೋಗ್ಯರಷ್ಟೇ. ಇವರು ಕೂಡ ಸ್ವಬಿಂಬ ಉಪಾಸಿಬಿಹಿ ತಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾ ಇರುವಾಗ ಏನಾಗುತ್ತೆ, ಸ್ವಬಿಂಬ ಉಪಾಸಿಬಿಹಿ ಲಿಂಗ ಅಪಗಮೆ. ಆಗ ಲಿಂಗ ಅಪಗಮೆ ಅಂದರೆ ಲಿಂಗದೇಹ ಎಂಬತಕ್ಕಂಥದ್ದು ವಿರ್ಯಾನದಿ ಸ್ಥಾನದಿಂದ ಹೋಗ್ತಾ ಇರುವಾಗ ಸ್ವರೂಪ ಆನಂದ ಆವಿರ್ಭಾವ ವೈಚಿತ್ರ್ಯಾನಂದ ಪ್ರದಜ್ಞಾನ ಇಲಿಗರು. ಅಂದರೆ ನಾ ಯಾವಲ್ಲಿ ಹೇಳಿದ್ನಲ್ಲ, ಬೃಹದಾರಣ್ಯಕೋಪನಿಷತ್ತಿನ ಜ್ಯೋತಿರ್ಬ್ರಾಹ್ಮಣದಲ್ಲಿ ಆನಂದ ತಾರತಮ್ಯವನ್ನು ಹೇಳಿದ್ದಾರೆ, ಬ್ರಹ್ಮಾನಂದವಲ್ಲಿಯಲ್ಲಿಯೂ ಕೂಡ ತಾರತಮ್ಯ ಹೇಳಿದ್ದಾರೆ. ಅದರ ಪ್ರಕಾರದಂತೆ ಒಬ್ಬೊಬ್ಬರಿಗೆ 100 ಪಟ್ಟು ಆನಂದ ಉತ್ತಮರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಹೀಗೆ 11 ರೀತಿಯಾದಕ್ಕಂಥ ಒಂದು ಸ್ಟೆಪ್ಪುಗಳನ್ನು ಅಲ್ಲಿ ಹೇಳಿದ್ದಾರೆ. ಅದರಿಂದ ಶತಾನಂದ ಅಂತ ಬ್ರಹ್ಮದೇವರ ಹೆಸರು ಅಂತ ಹಿಂದೆ ಹೇಳಿದ್ದೀವಿ. ಇಂತಹ ಆನಂದ ಸ್ವರೂಪಾನಂದ ಪ್ರಕಟ ಆಗಬೇಕಾಗಿದ್ದರೆ ಅಂತಹ ಜ್ಞಾನ ಬೇಕು. ಅದಕ್ಕೆ ಆನಂದಪ್ರದ ಜ್ಞಾನೇನ ಆನಂದವನ್ನು ಕೊಡಲಿಕ್ಕೆ ಕಾರಣೀಭೂತವಾದಕ್ಕಂಥ ಜ್ಞಾನದಿಂದ ತ್ವಯಿ ಸಮರ್ಪಿತೇನ ನಿನ್ನಲ್ಲಿ ಸಮರ್ಪಣೆ ಮಾಡಿದ್ದರಿಂದ ತ್ವತ್ಪೂಜೆಯುವ ಅಸ್ತು ನಿನ್ನ ಪೂಜೆನೇ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆನಂದ ಆವಿರ್ಭಾವ ಅಂದರೂ ಕೂಡ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಿದು. ಇದರಲ್ಲಿ ಇನ್ನೊಂದು ತಥಾ ಇನ್ನು ಅಶುಭ ಕರ್ಮಗಳ ಪರಮಾತ್ಮ ಅರ್ಪಣೆ ಮಾಡೋದು. ಮದೀಯೇ ಶುಭ ಅಶುಭ ಕರ್ಮಣೋರ ಮಧ್ಯೆ ನಾನು ಮಾಡಿದಕ್ಕಂಥ ಶುಭ ಕರ್ಮ ಮತ್ತು ಅಶುಭ ಕರ್ಮಗಳ ಮಧ್ಯದಲ್ಲಿ ಅಶುಭ ಕರ್ಮಾನುಸಾರೇಣ ಅಂದರೆ ಅಶುಭ ಕರ್ಮ ಮಾಡಿದ್ದಕ್ಕಾಗಿ ತತ್ಪ್ರೇರಿತ ಮುಖ್ಯ ಪ್ರಾಣೇನ ಅದನ್ನು ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟಿರತಕ್ಕಂಥ ಮುಖ್ಯ ಪ್ರಾಣೇನ ತತ್ತತ್ವಾಭಿಮಾನಿ ಅಸುರ. ಮೊದಲು ದೇವತೆಗಳು, ಇಲ್ಲಿ ಪಾಪ ಮಾಡಿಸಿದ್ದು ಅಸುರರು, ಅದನ್ನು ಪ್ರೇರಣೆ ಮಾಡಿದ ತತ್ವಾಭಿಮಾನಿಗಳೇ. ಅವನು ಪ್ರೇರಣೆ ಮಾಡಿದವರು ಯಾರು, ಮುಖ್ಯ ಪ್ರಾಣನೇ. ಅವನು ಪ್ರೇರಣೆ ಮಾಡಿದವರು ಪರಮಾತ್ಮ. ಹೀಗೆ ತತ್ಪ್ರೇರಿತ ಮುಖ್ಯ ಪ್ರಾಣೇ ತತ್ವಾಭಿಮಾನಿ ಅಸುರಮಾರಭ್ಯ ತತ್ವಾಭಿಮಾನ್ಯ ಅಸುರ ಅಂತಿದೆ. ತತ್ವಾಭಿಮಾನಿ ಅಸುರ ಮಾರಭ್ಯ ಕಲಿಪರ್ಯಂತಾನಾಂ ಕಲಿಯ ಪರ್ಯಂತವಾಗಿಯೂ ತಮೋಯೋಗ್ಯಾನಾಂ ತಮೋಯೋಗ್ಯರಾಗಿರತಕ್ಕಂಥವರಿಗೆ ಪಾಪಬಾಧಿಭಿಹಿ ಪಾಪಬಾಧಿಭಿಹಿ ಅಂತ ಹೇಳ್ತಾರೆ. ಪಾಪಗಳಿಂದ ಬಾಧಲ್ಪಡುವರಾದ್ದರಿಂದ ಗದಾಯುಧ ಪ್ರಧಾನೇನ ಅಂತ ಹೇಳ್ತಾರೆ. ಗದಾ ಪ್ರಹಾರದಿಂದ ಮಹಾತಮಸಿ ಸ್ಥಿತಾನಾಂ ಅಂಧಂತಮಸ್ಸಲ್ಲಿ ಬಿದ್ದಿದ್ದಾರಂತೆ. ಅಂತಹ ದುಃಖಾನುಮಾನೇನ ದುಃಖದ ಅಳತೆಯಿಂದ ಅಂತ ದುಃಖದ ಅಳತೆ ಅಂದರೆ ಕಲಿಗೆ ಎಲ್ಲರಿಗಿಂತ ಜಾಸ್ತಿ ಅವರಿಗೆ ದುಃಖ, ಬೇರೆಯವರು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಬ್ರಹ್ಮದೇವರಿಗೆ ಹೇಗೆ ಹೆಚ್ಚು ಆನಂದವೋ ಹಾಗೆ ಇವರಿಗೆ ದುಃಖಾನುಮಾನೇನ ಸ್ವರೂಪಭೂತ ದುಃಖ ಅತಿಶಯ ಪ್ರದಾತ ಇತಿ ಜ್ಞಾನೇನ ಸ್ವರೂಪಬೋಧವಾದ ದುಃಖಕ್ಕಿಂತ ಹೆಚ್ಚು ದುಃಖವನ್ನು ಕೊಡುವವನು ಎಂಬ ಜ್ಞಾನದಿಂದ ಅಂದರೆ ಜ್ಞಾನಪೂರ್ವಕವಾಗಿ ಮಾಡಿದಕ್ಕಂಥ ತ್ವಯಿ ಸಮರ್ಪಿತೇನ ನಿನ್ನಲ್ಲಿ ಸಮರ್ಪಣೆ ಮಾಡಿದ್ದರಿಂದ ತ್ವತ್ಪೂಜೆ ಇವ ಅಸ್ತು ನಿನ್ನ ಪೂಜೆ ಆಗಿರಲಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತೂ ಹೀಗೆ ಅಶುಭ ಕರ್ಮಗಳನ್ನು ಮಾತ್ರ ನಮ್ಮ ಪರಮಾತ್ಮ ಇದ್ದಾನಲ್ಲ ಅವನು ಇವರಿಂದ ಅಸುರ ದೈತ್ಯರಿಂದ ಮಾಡಿಸಿ ಆ ಪಾಪಗಳಲ್ಲಿ ಹೆಚ್ಚು ಭಾಗ ಎಂಬುದು ಅವರಿಗೆ ಕೊಟ್ಟು ಅವನಿಗೆ ಮಹಾ ಅಂಧಂತಮಸ್ಸಲ್ಲಿ ಹಾಕ್ತಾನೆ. ಅದನ್ನು ಉತ್ತಪ್ತ ಅತ್ಯುತ್ಕಟ ತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯತ್ ಎಂಬಲ್ಲಿ ಯಾವ ರೀತಿ ಅಂಧನ್ ತಮಸ್ಸಿನ
ಒಂದು ದುಃಖ ಅವರಿಗೆ ಆಗುತ್ತೆ ಎಂಬುದನ್ನು ಒಂದು ಶಾಂಪಲ್ ನಮಗೆ ತೋರಿಸಿದ್ದಾರೆ. ಅದರಲ್ಲಿ ಆ ಪ್ರಕಾರವಾಗಿ ಮಾಡಬೇಕು. ಹೀಗೆ ಈ ಒಂದು ರಾಘವೇಂದ್ರ ತೀರ್ಥರ ಸರ್ವ ಸಮರ್ಪಣ ಗದ್ಯದಲ್ಲಿ 8 ಭಾಗ, 2 ಭಾಗ ಇದ್ದು 8 ಭಾಗಗಳು ಪರಮಾತ್ಮನನ್ನು, ಅವನ ಗುಣಗಳನ್ನು, ಮಹಿಮೆಗಳನ್ನು ವರ್ಣನೆ ಮಾಡಿರತಕ್ಕಂಥದ್ದು. ಇನ್ನು ಪ್ರಾರ್ಥನಾ ಭಾಗ ಎಂಬತಕ್ಕಂಥ 2 ಭಾಗ ಇದೆ. ಈ ಸಂಬೋಧನಾ ಭಾಗ ಎಂಬತಕ್ಕಂಥದ್ದು ನಮ್ಮ ಜಾಗೃತಾದಿ ಅವಸ್ಥಾ ನಿಯಾಮಕನಾಗತಕ್ಕಂಥ ಭಗವದ್ ರೂಪಗಳ ಒಂದು ಸಂಬೋಧನೆಯಿಂದ ಪ್ರಾರಂಭವಾಗಿ ನಮ್ಮ ಬಿಂಬಮೂರ್ತಿಯವರೆಗೆ 8 ಮೂರ್ತಿಗಳನ್ನು ಅದನ್ನು ವರ್ಣನೆ ಮಾಡಿದೆ. ಪ್ರಾರ್ಥನಾ ಭಾಗ ಎಂಬತಕ್ಕಂಥದ್ದು ನಮ್ಮ ಶುಭ ಕರ್ಮಗಳಿಗೆ ಅನುಸಾರವಾಗಿ ನಾವು ಮಾಡತಕ್ಕಂಥ ಶುಭ ಕರ್ಮಗಳು ಸಂಕಲ್ಪಿತ ಭಗವತ್ಪೂಜಾತ್ಮಕವಾಗಿದ್ದರೆ ಅದು ಕ್ರಮೇಣ ಅಂತಃಕರಣ ಶುದ್ಧಿಯಾಗಿ ಅಪರೋಕ್ಷಕ್ಕೆ ಕಾರಣವಾಗಿ ಬಿಂಬ ಅಪರೋಕ್ಷಾಣವಾಗುತ್ತೆ ಎಂಬುದು ಹೇಳಿ, ಅದೇ ಅಶುಭ ಕರ್ಮಗಳಲ್ಲಿ ಕೆಲವು ದುಷ್ಫಲಗಳನ್ನು ನಮ್ಮ ಯೋಗ್ಯತಾನುಸಾರ ನಾವೇ ಅನುಭವಿಸುವಂತೆ ಮಾಡಿ ಮಿಕ್ಕ ಫಲವನ್ನು ಆ ದುಷ್ಕರ್ಮಗಳಿಗೆ ಪ್ರೇರಕರಾದಕ್ಕಂಥ ತತ್ವಾಭಿಮಾನ ದೈತ್ಯರಿಗೆ ಕಲಿಪರ್ಯಂತವಾಗಿ ಅದು ಯೋಗ್ಯತಾನುಸಾರ ಅನುಭವ ಮಾಡುವಂತೆ ಮಾಡಿ ಆಮೇಲೆ ಅಂಧಂತಮ ಫಲವನ್ನು ಹಾಕಿ ಅನಂತರ ಅನುಭವಿಸುವಂತೆ ಮಾಡ್ತಾರೆ. ಇದು ಪರಮಾತ್ಮನ ಒಂದು ಸತ್ಯ ಸಂಕಲ್ಪನಾದವನು ಎಂಬತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಇದು ನಮ್ಮ ಕರ್ಮಗಳನ್ನು ಪರಮಾತ್ಮ ಅರ್ಪಣೆ ಮಾಡಿದರೆ ಇಷ್ಟು ಲಾಭ ಇದೆ ಎಂಬುದಾಗಿ ಹೇಳಿ ಇದನ್ನು ಅವರು ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದಾರೆ. ಸಮರ್ಪಣಾಖ್ಯಂ ಗದ್ಯಂ ಯತ್ ಅಂತ ಒಂದು ಶ್ಲೋಕದಲ್ಲಿ, ಅಂದರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅವರು ಈ ಒಂದು ಕರ್ಮವನ್ನು ಅವರು ಪರಮಾತ್ಮನಿಗೆ ಈ ಗ್ರಂಥವನ್ನು ಮಾಡಿ ಅರ್ಪಣೆ ಮಾಡ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ತೀರ್ಥರು ಈ ಸರ್ವ ಸಮರ್ಪಣ ಗದ್ಯವನ್ನು ಸಮರ್ಪಣೆ ಮಾಡಿ ಎಷ್ಟು ಪರಮಾತ್ಮನನ್ನು ಯಾವ ರೀತಿ ಗುಣಗಳಿಂದ ವರ್ಣನೆ ಮಾಡಬಹುದು ಅಷ್ಟೆಲ್ಲ ವರ್ಣನೆ ಮಾಡಿ, ಎಷ್ಟೆಷ್ಟು ಕರ್ಮಗಳಿದ್ದಾವೆ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅಂತ ತಿಳಿಸ್ಕೊಡ್ತಾ ಈ ಒಂದು ಗ್ರಂಥವನ್ನು ಮುಗಿಸ್ತಾ ಇದ್ದಾರೆ. ಈ ಒಂದು ಸರ್ವ ಸಮರ್ಪಣ ಗದ್ಯ ಎಂಬತಕ್ಕಂಥದ್ದು ಇವತ್ತಿಗೆ ಅದು ಮುಗಿದಿದೆ. ಮುಂದೆ ರಾಮ ಯಾವುದು ಮುಂದಿನ ಒಂದು ಭಾಗದಲ್ಲಿ ಭಗವದ್ಧ್ಯಾನ ಎಂಬುದಾಗಿ ಒಂದು ಬರೆದಿದ್ದಾರೆ. ಅದಕ್ಕಿಂತ ಮೊದಲು ನಾವು ಈ ಒಂದು ರಾಮಾಯಣದ 24,000 ಶ್ಲೋಕಗಳನ್ನು ಕೂಡ ಕೇವಲ 13 ಶ್ಲೋಕದಲ್ಲಿ ಅವರು ರಾಮಚಾರಿತ್ರ್ಯ ಮಂಜರಿ ಎಂಬುದಾಗಿ ಮಾಡಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನಾವು ತಗೊಳ್ತಾ ಇದ್ದೇವೆ. ಅದನ್ನು ಹೀಗೆ ಇವತ್ತಿನ ಉಪನ್ಯಾಸವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣವತ್ತು. ಸರ್ವೇ ಜನಾಃ ಸುಖಿನೋ ಭವಂತು.